ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪರಮ ಪೂಜ್ಯರನ್ನು ಸ್ವಾಗತಿಸಬೇಕೆಂದು ಹಿರಿಯರಾದ ಶ್ರೀ ಬಸಪ್ಪ ಗಣಿ ಅದೇ ರೀತಿಯಾಗಿ ಶ್ರೀ ಅಲಗೌಡ ಪಾಟೀಲ್ ಅವರಲ್ಲಿ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೆ. ಪರಮ ಪೂಜ್ಯ ಗುರುದೇವರನ್ನು ಎನ್ನ ಅರುಣ್ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣ ಬಂಧುಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಅಕ್ಕ ಮಹಾದೇವಿಯ ವಚನವನ್ನು ನಾವು ನೋಡ್ತಾ ಇದ್ದೇವೆ. ಮನುಷ್ಯನ ಜೀವನದೊಳಗೆ ಸಂಘ ಎಷ್ಟು ಮುಖ್ಯ, ಸಂಘದ ಮಹತ್ವ ಎಷ್ಟದ ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿಯವರು ವಚನದೊಳಗೆ ಜಗತ್ತಿಗೆ ಸಂದೇಶ ರೂಪದೊಳಗೆ ಸಾರಿದ್ದಾರೆ. ಅವರಂತಾರ, ನನ್ನ ಜೀವನ ಪರಮ ಶಾಂತಿ ಪರಮ ಸುಖದಿಂದ ಕೂಡಿರಬೇಕಾಗಿತ್ತು ಅಂದ್ರೆ ನಾನು ಸಜ್ಜನರ ಸದ್ಭಾವಿಗಳ ಸಂಘವನ್ನು, ನಾನು ದೇವರು ಕೊಟ್ಟ ಆಯುಷ್ಯಗಳನ್ನು, ದೇವರು ಕೊಟ್ಟ ಸುಂದರ ಕ್ಷಣಗಳನ್ನು ಅಂಥ ಮಹಾತ್ಮರ ಮಹಾನುಭಾವಿಗಳ ಸಂಘದೊಳಗೆ ನಾನು ಕಳೆದೇನಿ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ನಾವು ಕೂಡ ಏನು ಮಾಡೋದೊಂದಿಷ್ಟು ನಮ್ಮ ಸುತ್ತಮುತ್ತ ಯಾರು ಒಂದಿಷ್ಟು ಒಳ್ಳೆಯವರಾಗಿ ಬದುಕ್ತಿರ್ತಾರೋ, ಸತ್ಯವಂತರಾಗಿರ್ತಾರೋ, ಧರ್ಮವಂತರಾಗಿರ್ತಾರೋ, ನೀತಿವಂತರಾಗಿರ್ತಾರೋ, ಸಾಧ್ಯ ಆದಷ್ಟು ಅಂಥವ್ರ ಸಂಘವನ್ನು ನಾವೇನು ಮಾಡೋದು, ಬಯಸೋದು. ಅಂಥವರ ಸಂಘವನ್ನು ಅರಸಿಕೊಂಡು ನಾವು ಅವ್ರ ಬಳಿಗೆ ಹೋಗೋದು, ಒಂದಿಷ್ಟು ಒಡನಾಟದೊಳಗಿರೋದು. ಆವಾಗ ಅವರಲ್ಲಿರತಕ್ಕಂಥ ಸದ್ಗುಣಗಳು, ಸದಾಚಾರ ನಮ್ಮೊಳಗೂ ಸಹಿತ ಅದು ಮೂಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದನ್ನು ಎಲ್ಲ ಶರಣರು ಸಂತರು ಉಪದೇಶದ ಮುಖಾಂತರ ಅವರು ಜಗತ್ತಿಗೆ ಸಮಾಜಕ್ಕೆ ಬೋಧನೆಯನ್ನು ಮಾಡಿದ್ದಾರೆ. ಹಾಗೆ ನಾವು ಇದನ್ನು ಅರಿತುಕೊಂಡು ಏನು ಮಾಡೋದದ, ಸಾಧ್ಯ ಆದಷ್ಟು ಯಾರು ಒಳ್ಳೆಯದನ್ನು ನೋಡ್ತಿರ್ತಾರೋ, ಒಳಿತನ್ನು ಕೇಳ್ತಿರ್ತಾರೋ, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿರ್ತಾರೋ, ಯಾರು ತಿನ್ನೋದನ್ನೇ ತಿಂತಾರೋ, ಕುಡಿಯೋದನ್ನೇ ಕುಡಿತಾರೋ ಅಂಥವ್ರ ಸಂಘ ನೀನು ಮಾಡಬೇಕೇ ವಿನಃ ಯಾರು ನೋಡಬಾರದ್ದು ನೋಡ್ತಾರಲ್ಲ, ಕೇಳಬಾರದ್ದು ಕೇಳ್ತಾರಲ್ಲ, ಮಾಡಬಾರದ ಕೆಟ್ಟ ಕಾರ್ಯಗಳನ್ನು ಮಾಡ್ತಾರಲ್ಲ, ತಿನ್ನಬಾರದ್ದು ತಿಂತಾರಲ್ಲ, ಕುಡಿಬಾರದ್ದನ್ನು ಕುಡಿತಾರಲ್ಲ, ಅಂಥವ್ರ ಸಂಘ ಅಪ್ಪಿ ತಪ್ಪಿ ನೀ ಮಾಡೋಕ್ಕೆ ಹೋಗಬೇಡ. ಅದಕ್ಕವರು ಏನು ಹೇಳ್ತಾರೆ, ಯಾರು ಕುಡಿಬಾರದ್ದನ್ನು ಕುಡಿತಿರ್ತಾರಲ್ಲ ಅಂಥವ್ರ ಸಂಘ ನೀ ಮಾಡಬೇಡ. ಮಾಡಿದ್ರೆ ಏನಾಗ್ತದಂತ ಕೇಳಿದ್ರೆ, ಈಗೇನು
ಒಬ್ಬ ಸಾತ್ವಿಕ ಮನುಷ್ಯ ಕುಡಿಲಾರ್ದವ ಕುಡುಕನ ಸಂಘ ಮಾಡಿದ. ಊರಾಗ ಹೇಳಿದರು, ಅವ ಕುಡಿತ ನೋಡು, ಅವನ ಸಂಘ ಮಾಡಬೇಡ, ಸಹವಾಸ ಮಾಡಬೇಡ ಅಂದ್ರೂ ಸಹಿತ ಅವ ಏನು ಮಾಡಿದ್ದ, ನನಗೆ ಗೊತ್ತಾಗೋ ತನಕ ನಾ ಬಿಡುವುದಿಲ್ಲ, ಅವ ಅಂಥವಲ್ಲಂತ ತಿಳ್ಕೊಂಡು ಅವನು ಸಹವಾಸ ಮಾಡಿದ್ದ. ಅವ ಎಲ್ಲಿಗೆ ಕರ್ಕೊಂಡೋಗಿದ್ದ, ವಿಜಯಪುರಕ್ಕೆ ಕರ್ಕೊಂಡು ಹೋಗಿದ್ದ. ಮುಂಜಾನಿಂದ ಸಂಜೆ ತನಕ ಅಲ್ಲೇನು ನೋಡೋದವು ಎಲ್ಲ ನೋಡಿದರು. ಕೊನೆಗೊಂದು ಉಳಿದಿತ್ತು ಗೋಲ್ ಗುಂಬಜ, ಅದನ್ನು ನೋಡಿದರು. ನೋಡಿ ಇನ್ನೇನು ಹೊರಗೆ ಬಂದರು. ಅದು ಅಂಗಡಿ ಕಾಣಿಸ್ತು. ಅವನಿಗೆ ಸಂಜೆ ಆದ ಕೂಡಲೇ ಸ್ವಲ್ಪ ತಗೊಳ್ಳೋದು ಇತ್ತು ರೂಢಿ. ಆವಾಗ ಅವ ಏನು ಮಾಡಿದ, ನೀನು ಕುಡಿಯೋದು ಬೇಡ, ನಾ ಕುಡಿತೀನಿ, ನೀ ಸುಮ್ಮ ನೋಡಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿದ್ದ. ಹೋದಾಗ ಅಲ್ಲಿ ಸುತ್ತಮುತ್ತ 100 ಜನ ಇದ್ದರು. ಎಲ್ಲರೂ ಕುಡಿತಿದ್ರು. ಯಾಕೆ, ಕುಡುಕರ ಅಂಗಡಿ ಅದು. ಅದಕ್ಕೆ ಎಲ್ಲರೂ ಕುಡಿತಿದ್ರು. ಇವ ಒಬ್ಬ ನೋಡ್ಕೋತ ಸುಮ್ಮ ಕೂತಿದ್ದ. ಆವಾಗ ಅವ ಅಂದ, ಕಾಯಂ ಕುಡಿಯವ, ಅಲ್ಲೋ ಎಲ್ಲರೂ ಏನು ಮಾಡಕತ್ಯಾರ, ನೀ ಏನು ಮಾಡಕತ್ತಿದಿ, ಸುಮ್ಮ ನೋಡ್ಕೋತ ಕೂತಿದ್ದೆಲ್ಲ, ನೋಡ್ಕೋತ ಕೂತಿ ಅಂದ್ರೆ ಸರಿ ಕಾಣಿಸ್ತದೇನು, ಅದಕ್ಕೆ ನೀ ಏನು ಮಾಡು, ನೀನು ಸ್ವಲ್ಪ ತಗೋ ಅಂತಂದ. ಆವಾಗ ಅವ ಅಂದ, ನಮಗೆ ಈ ಹಾಲು ಕುಡಿದು ಗೊತ್ತಿಲ್ಲಪ್ಪ, ನಮಗೆ ಎಮ್ಮೆ ಹಾಲು ಆಕಳದ ಹಾಲು ಕುಡಿದು ಗೊತ್ತದ, ಇದನ್ನು ನಾ ಮುಟ್ಟುದಿಲ್ಲ ಅಂತ ಅವ ಅಂದ. ಇವ ಹೇಳಿದ, ಅಲ್ಲೋ ನೀ ಕುಡಿಬೇಡದನ್ನ, ಸುಮ್ಮ ಒಂದು ಗ್ಲಾಸದೊಳಗೆ ಹಾಕ್ಕೊಂಡು ಒಂದು ಬೆರಳಿಟ್ಟು ನೋಡ್ಯಾರ ನೋಡು ರುಚಿ ಹೆಂಗೈತೆ ಅಂತ ಮೊದಲು ಹೇಳಿದ. ಆಯ್ತಂತ ತಿಳ್ಕೊಂಡು ಅವನು ಬೆರಳಿಟ್ಟು ರುಚಿ ನೋಡಿದ. ಅವನಿಗೆ ಒಂದಿಷ್ಟು ಸಂತೋಷ ಅನಿಸಿತು, ಭಾಳ ರುಚಿ ಅಂತ ಅನಿಸಿತು. ಇದಕ್ಕಿಂತ ಮೊದಲು ಎಂತೆಂಥದ್ದು ಕುಡ್ದೀನಿ, ಎಂತೆಂಥದ್ದು ತಿಂದೀನಿ, ಆದ್ರೆ ಇದ್ರ ವಿಶೇಷತನ ಬೇರೆ ಐತಲ್ಲ ಅಂತ ಅವ ಅದ್ರ ಬಗ್ಗೆ ವರ್ಣ ಮಾಡಿದ. ಅದಕ್ಕೆ ನಾ ಹೇಳೋದು, ಬರೀ ಮಾತಿನೊಳಗೆ ವರ್ಣ ಮಾಡಿದ್ರೆ ಸಾಲದು, ಒಂದಿಷ್ಟು ತಗೊಂಡು ನೋಡಂತಂದ. ಸ್ವಲ್ಪ ಗ್ಲಾಸಿನೊಳಗೆ ಹಾಕಿದ, ತಗೊಂಡ ಬಳಿಕ ಮತ್ತೆ ತಗೊಂಡ. ಅವನು ಒಂದು ಬಾಟಲ್ ಮುಗಿಸಿದ, ಇವನು ಒಂದು ಮುಗಿಸಿದ. ಹೊರಗೆ ಬಂದರು. ಹೊರಗೆ ಬಂದ ಕೂಡಲೇ ಎದುರಿಗೆ ಗೋಲು ಗುಂಬಜ. ಎಷ್ಟು ಎತ್ತರ ಕಟ್ಟಿದ್ದಾರಪ್ಪ, ಯಾವ ಕಟ್ಟಿದ್ದಾನು, ಎಷ್ಟು ದೊಡ್ಡದದ ಇದು ಅಂತ ಹಿಂಗೆ ವರ್ಣ ಮಾಡ್ಕೋತ ಬಂದರು. ಗೇಟ್ ಮ್ಯಾನಿಗೆ ಹೇಳಿದರು, ಇದನ್ನು ತೊಗೊಂಡು ಹೋಗ್ಬೇಕಂತ ಮಾಡೀವಿ, ಊರಿಗೆ ಕೊಡ್ತಿದ್ದೇನು ಅಂದರು. ಖರೀದಿ ಮಾಡ್ತೀವಿ ಅಂದರು. ಆಯಿತು ಕೊಡ್ತೀನಿ ಅಂತ ಅವ ಅಂದ. ಎಟ್ಟಕ್ಕೆ ಕೊಡವ ಅಂತ ಇವ್ರು ಅಂದರು. ನಿಮ್ಮ ಬಳಿ ಎಷ್ಟು ದುಡ್ಡದ ಮೊದಲು ತೆಗೆದು ತೋರಿಸ್ರಿ ಅಂದರು. ಅವಾಗ ಒಂದು 5,000 ರೂಪಾಯಿ ಉಳಿದಿದ್ದು. ಆಯಿತು ಅಟ್ಕ ಕೊಡ್ತೀನಿ ಅಂತ ಅವ ಅಂದ. ಆಯಿತು ಒಳಗೆ ಬನ್ನಿ ಅಂತ ಅವ ಕರೆದ. ಗೇಟ್ ಹಾಕಿ ಇಬ್ಬರನ್ನ ಒಳಗೆ ಒಂದು ರಾತ್ರಿ 8ಕ್ಕೆ ಬಿಟ್ಟಾನ. ಇವರು ಸಮೀಪಕ್ಕೆ ಬಂದು ನೋಡ್ತಾರ, ಅದು ಟ್ರಕ್ನ್ಯಾಗನೂ ತೊಗೊಂಡು ಹೋಗಕ್ಕೆ ಬರೋದಿಲ್ಲ, ಬಸ್ನ್ಯಾಗನೂ ತೊಗೊಂಡು ಹೋಗಕ್ಕೆ ಬರೋದಿಲ್ಲ. ಯಾವಾಗ ಸಮೀಪದೊಳಗೆ ಬಂದು ನಿಂತು ನೋಡಿದ್ರು ಆಶ್ಚರ್ಯ ಆಯ್ತು ಅವ್ರಿಗೆ. ಅಲ್ಲೋ ಇಟ್ಟು ಎತ್ತರ ಅದ ಇದು, ಮತ್ತು ಇದನ್ನು ಕಟ್ಟುದಾರ ಹೆಂಗೆ ಕಟ್ಟಿರ್ಬೇಕು, ಅವರು ನಿಚ್ಚಣಿಕೆರ ಎಲ್ಲದವಂಥವು ಜಗತ್ತಿನಾಗ ಇಟ್ಟು ಎತ್ತರ ಅಂತ ಒಬ್ಬ ಬಂದ. ಹಾಗೇನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು, ಅದನ್ನು ಕೆಳಗಿನಿಂದ ಕಟ್ಟಿದ್ರೆ ನಿಚ್ಚಣಿಕೆದ ಅವಶ್ಯಕತೆ ಇತ್ತು. ಕೆಳಗಿನಿಂದ ಕಟ್ಟಿಲ್ಲವರು, ಮ್ಯಾಲಿಂದ ಕಟ್ಕೋತ ಕೆಳಗೆ ಬಂದು ಇಳಿದು ಹೋಗ್ಯಾರ ಕಟ್ಟೋರೆಲ್ಲರೂ ಅಂತ ಮತ್ತೊಬ್ಬ ಬಂದ. ಆಯಿತು ಬರೋಬ್ಬರಿ ಮಾಡ್ಯಾರ, ಮತ್ತು ಇದನ್ನು ಹೆಂಗಾರ ಮಾಡಿ ಅತಣಿ ಮುಟ್ಟಿಸ್ಬೇಕಲ್ಲ ಅಂದರು. ಅವ್ರು ಎಲ್ಲಿಯವರು ಅನ್ನೋದು ಗೊತ್ತಾತಲ್ಲ, ಅತಣಿ ಮುಟ್ಟಿಸ್ಬೇಕಲ್ಲ, ಇದನ್ನು ಹೆಂಗಾರ ಮಾಡಿ ತೊಗೊಂಡು ಹೋಗ್ಬೇಕಲ್ಲ ಅಂದರು. ಏನಿಲ್ಲ, ಕೈ ಹಚ್ಚಿ ದುಡ್ಕೊಂತ ಹೋಗೋದು ಅಂದರು. ಇಬ್ಬರು ಒಂದು ರಾತ್ರಿ 8ಕ್ಕೆ ಕೈ ಹಚ್ಚಾರ ಅದನ್ನು ದುಡಾಕ. ಇಬ್ಬರು ದುಡಿದ್ರು. ಬೇಸಿಗೆ ಕಾಲೆತ್ತು. 5,000 ರೂಪಾಯಿ ಅವನಿಗೆ ಕೊಟ್ಟಿದ್ರು. ಇನ್ನೂ 5,000 ಉಳಿದಿದ್ದು ಕಿಶೆದಾಗ. ನೋಡಿದ್ದವ ಯಾರು, ಗೇಟ್ ಮ್ಯಾನ.
ಮಾಡ್ಬೇಕು ಮಜಾ ಅಂತ ತಿಳ್ಕೊಂಡು ಇಬ್ಬರಿಗೆ ಏರ್ಯದ ಇವ್ರಿಗೆ ಅಂತ ತಿಳ್ಕೊಂಡ ಒಳಗೆ ಬಿಟ್ಟಿದ್ದ. ಇವರು ಕೈ ಹಚ್ಚಿ ದುಡಾಕತ್ತಿದ್ರು. ದುಡಿದ್ರೆ ಮುಂದಕ್ಕೆ ಹೋಗುತ್ತಾನ ಅದು ಗೋಲ್ ಗುಂಬಜ್? ಯಾಕೆ ಏರೇ ಐತಲ್ಲ. ದುಡಿದ್ರು 10-12 ಆಯಿತು ರಾತ್ರಿ. ಎಲ್ಲಿಗೆ ಬಂದೀವಿ ಈಗ ದುಡ್ಕೊಂತಂತ ಒಬ್ಬ ಅಂದ. ಈಗ ತಿಕೋಟಕ್ಕೆ ಬಂದೀವಿ ಅಂದವ ಇನ್ನೊಬ್ಬ. ಇಬ್ಬರು ಅಲ್ಲೇ ಅದಾರ. ತಿಕೋಟಕ್ಕೆ ಬಂದೀವಿ ಅಂದ. ತಿಕೋಟಕ್ಕೆ ಬಂದ್ರೆ ಇನ್ನೇನು ಹತ್ತಣಿ ಭಾಳ ದೂರ ಇಲ್ಲ. ದುಡು ಅಂತ ಮತ್ತೆ ದುಡಾಕೆ ಶುರು ಮಾಡಿದರು. ಮತ್ತೊಂದು 2 ತಾಸು ದುಡಿದ್ರು. ರಾತ್ರಿ 2-3 ಆಗಿತ್ತು. ಮತ್ತೆ ಕೇಳಿದ, ಈಗ ಎಲ್ಲಿಗೆ ಬಂದೀವಿ? ಈಗ ತೆಲಸಂಗಕ್ಕೆ ಬಂದೀವಿ ಅಂದವ. ತೆಲಸಂಗಕ್ಕೆ ಬಂದರೆ ಇನ್ನೇನು ದೂರದ ಹತ್ತಣಿ, ಮುಟ್ಟೇ ಬಿಡ್ತೀವಿ, ಇನ್ನೊಂದು 2 ತಾಸು ಒತ್ತೇ ಬಿಡೋಣಂತ ಬೇಸಿಗೆ ಕಾಲದೊಳಗೆ ಹೋಗಿದ್ರಲ್ಲ, ನೀರು ಇಳಿತಿದ್ದವು ದಗಿಗೆ. ಅವಾಗ ಒಬ್ಬ ಅಂದ, ನೋಡಪ್ಪ ಅಂಗಿ ತೊಯ್ದದ, ತಪ ಅನ್ನಕತ್ಯದ. ಅದಕ್ಕೆ ಈ ಸಲ ಮತ್ತು ತೆಲಸಂಗಕ್ಕೆ ಬಂದೀವಿ ಅಂದ್ರೆ ಬಿಡೋದು ಬೇಡದನಿ, ಹೆಂಗಾರ ಮಾಡಿ ಹತ್ತಣಿಗೆ ತೊಗೊಂಡು ಹೋಗಿ ಅಲ್ಲಿ ಕೊಡಿಸೋನಿದನಂತ ತಿಳ್ಕೊಂಡು ಅದು ಮ್ಯಾಗಿಂದ ಒಂದು ಅಂಗಿ ಇತ್ತಲ್ಲ, ಅಂಗಿ ಕಳೆದಿಟ್ರು. ಅದ್ರಾಗ ಒಂದು 5,000 ರೂಪಾಯಿ ಇದ್ದು. ಇವ್ರು ಅಂಗಿ ಕಳೆದಿಟ್ಟಿದ್ದನ್ನು ಅವಾಗ ಗೇಟ್ ಮ್ಯಾನ್ ನೋಡಿದ್ದ. ಅಂಗಿ ಕಳೆದಿಟ್ಟು ಮತ್ತೆ ಕೈ ಹಚ್ಚಿ ದುಡಾಕತ್ತಿದ್ರು. ಬೆಳಗು ಮುಂಜಾನೆ 5-6 ಆಗಿತ್ತು. ಈಗ ಎಲ್ಲಿಗೆ ಬಂದೀವೋ ಅಂತ ಒಬ್ಬ ಕೇಳಿದ. ಈಗ ಬಡಚಿ ಕಟ್ಟಿಗೆರಿಗೆ ಬಂದೀವಿ ಅಂದ ಒಬ್ಬ. ಅಲ್ಲೋ ಬಡಚಿ ಕಟ್ಟಿಗೆರಿಗೆ ಬಂದೀವಿ ಅನ್ನೋದು ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಿ ನೀನು ಅಂತ ಕೇಳಿದ ಒಬ್ಬ. ನೋಡಲ್ಲಿ 2 ತಾಸು ಆತು ನಾವು ಅಂಗಿ ಉಚ್ಚಿಟ್ಟು, ಅಂಗಿ ಕಾಣಿಸ್ವಲ್ ನೋಡು, ಅದಕ್ಕೆ ಭಾಳ ದೂರ ಬಂದೀವಿ ಅಂದ. ಅಂಗಿ ನಾವು ಗೇಟ್ ಮ್ಯಾನ್ ತೊಗೊಂಡೋಗಿದ್ದ. ಬೆಳಗ್ಗೆ ಹರಿದಿತ್ತು, ಸೂರ್ಯ ಮೂಡಿದ್ದ. ಇವರೆಲ್ಲಿದ್ದರು? ಗೋಲು ಗುಂಬಜಲ್ಲಿತ್ತಲ್ಲ ಅಲ್ಲೇ ಇದ್ದರು. ರೊಕ್ಕನೂ ಹೋದವು, ಒತ್ತಿ ಶ್ರಮನೂ ಹೋಯಿತು. ಆ ಬಳಿಕ ಮಾನ ಮರ್ಯಾದೆ ಹಾಳು ಮಾಡಿಕೊಂಡು ಮತ್ತು ಊರಿಗೆ ಬಸ್ ಚಾರ್ಜ್ ಬೇಕಲ್ಲ, ನಡ್ಕೋತ ಬಂದ್ರೆ ಇಬ್ಬರು. ಹೇಳೋ ಉದ್ದೇಶ ಏನಂದ್ರೆ, ಮೊದಲು ಕುಡಿತಿದ್ದಿಲ್ಲ ಒಬ್ಬ, ಆದರೆ ಕುಡುಕನ ಸಂಘ ಮಾಡಿದ್ದರ ಪರಿಣಾಮ ಏನಾಗಿತ್ತು? ಶ್ರಮನೂ ವ್ಯರ್ಥ ಆಗಿತ್ತು, ಇದ್ದಷ್ಟು ಹಣನೂ ಹೋಗಿತ್ತು, ಗೌರವನೂ ಹೋಗಿತ್ತು. ಅದಕ್ಕೇನು ಮಾಡೋದು? ಯಾರು ಏನು ಕುಡಿತಾರೋ ಸ್ವಲ್ಪ ನೋಡಬೇಕು. ನೋಡಿ ಯಾರು ಕುಡಿಯೋದನ್ನು ಕುಡಿತಿರ್ತಾರ ಅಂಥವ್ರ ಸಂಘ ಮಾಡೋದು. ಯಾರು ತಿನ್ನೋದನ್ನೇ ತಿಂತಿರ್ತಾರ ಅಂಥವ್ರ ಸ್ನೇಹದೊಳಗೆ ಒಂದಿಷ್ಟು ಇರೋದು. ಅದಕ್ಕೆ ನಮ್ಮ ಜೀವನ 100 ವರ್ಷ ಸುಖದಿಂದ, ಶಾಂತಿಯಿಂದ, ಸಂತೃಪ್ತಿಯಿಂದ ಕೂಡಬೇಕಾಗಿತ್ತು ಅಂದ್ರೆ ಸಂಘ ಭಾಳ ಮುಖ್ಯದ. ಬಸವಣ್ಣವರು ಇದನ್ನು ಹೇಳ್ತಾರೆ, ಮಡಕೆಯ ಮಾಡುಬಡೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುಬಡೆ ಹೊನ್ನೇ ಮೊದಲು, ಶಿವಪಥವನರಿವೊಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಎಷ್ಟು ಚಲೋ ಹೇಳ್ತಾರೆ. ಈಗ ಮಡಿಕೆ ಹಳೆ ಕಾಲದೊಳಗಿದ್ವಲ್ಲ, ಈಗ ಯಾರ ಮನೆಯೊಳಗೂ ಇಲ್ಲವು. ಅವನ್ನ ನಾವು ಪ್ರದರ್ಶನಕ್ಕೆ ಇಟ್ಟಿವಿ ಮ್ಯಾಲ, ಹಳೆ ಕಾಲದ್ದು ಮಡಕೆ, ಮಣ್ಣಿನ ಮಡಕೆ ಕುಡಿಕೆ ತಯಾರಾಗಬೇಕಾಗಿತ್ತಂದ್ರೆ ಮೊದಲು ಯಾವುದು ಬೇಕು? ಮಣ್ಣು ಬೇಕು. ಮಣ್ಣು ಇರದಿದ್ರೆ ಮಡಿಕೆ ಕುಡಿಕೆ ತಯಾರಾಗ್ತವೇನು? ತಯಾರಾಗೋದಿಲ್ಲ. ಅದಕ್ಕೆ ಮಡಕೆ ತಯಾರಾಗಬೇಕಾಗಿತ್ತಂದ್ರೆ ಮೂಲ ಕಾರಣ ಮಣ್ಣು, ಮಣ್ಣೇ ಮೊದಲು. ತೊಡಿಗೆಯ ಮಾಡುಬಡೆ ಹೊನ್ನೇ ಮೊದಲು. ತೊಡಿಗೆ ಅಂದ್ರೆ ಆಭರಣಗಳನ್ನು ನಾವು ತೊಟ್ಕೋತೀವಿ. ಕೆಲವರು ಕಿವಿಯೊಳಗೆ ಹಾಕ್ಕೋತಾರೆ ಆಭರಣಗಳನ್ನು, ಕೆಲವರು ಕೊರಳಾಗ ಹಾಕ್ಕೋತಾರೆ, ಕೆಲವರು ಕೈಯಾಗ ಹಾಕ್ಕೋತಾರೆ. ಏನು ಮೈ ಮೇಲೆ ಆಭರಣಗಳನ್ನು ಧರಿಸಿರ್ತಾರಲ್ಲ,
ಈ ಎಲ್ಲ ಆಭರಣಗಳಿಗೆ ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಬಂಗಾರ. ಅದಕ್ಕೆ ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಬಂಗಾರ ಇರಬೇಕು. ಆ ಬಳಿಕ ಬಂಗಾರ ಇತ್ತು ಅಂದ್ರೆ ಯಾವುದು ಬೇಕಾದ್ದು ಆಭರಣವನ್ನು ತಯಾರಿಸಲಿಕ್ಕೆ ಬರುತ್ತದೆ. ಮುಂದೆ ಹೇಳ್ತಾರೆ, ಶಿವ ಪಥವನರಿವಡೆ ಗುರು ಪಥವೇ ಮೊದಲು. ಈಗ ನಾವು ಶಿವನ ಕಡೆಗೆ ಹೋಗಬೇಕಾಗಿತ್ತು ಅಂದ್ರೆ, ಶಿವ ಅಂದ್ರೆ ಮಂಗಲ, ಶಿವ ಅಂದ್ರೆ ಒಳಿತು, ಒಳ್ಳೆಯ ದಾರಿಯೊಳಗೆ ಒಂದಿಷ್ಟು ಧರ್ಮದ ದಾರಿಯೊಳಗೂ ನೀತಿಯ ದಾರಿಯೊಳಗೂ ಸತ್ಯದ ಮಾರ್ಗದೊಳಗೂ ನಾವು ನಡಿಬೇಕಾಗಿತ್ತು ಅಂದ್ರೆ, ಇದು ಸತ್ಯದ ಮಾರ್ಗ, ಇದು ಅಸತ್ಯದ ಮಾರ್ಗ, ಇದು ಧರ್ಮದ ಪಥ, ಇದು ಅಧರ್ಮದ ಪಥ, ಇದು ನೀತಿ ಪಥ, ಇದು ಅನೀತಿ ಪಥ, ಇದು ಆಚಾರ ಮಾರ್ಗ, ಇದು ಅನಾಚಾರ ಮಾರ್ಗ ಅನ್ನುವಂಥ ಒಬ್ಬ ಗುರು ಬೇಕಾಗ್ತಾನೆ. ಮೊದಲು ಗುರುವಿನ ಮಾರ್ಗದರ್ಶನ ಇರಲಾರ್ದ ಯಾರಿಗೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರಪಂಚದೊಳಗೆ. ಈಗ ಶಾಲೆ ಅಂತ ಇರ್ತದೆ, ಶಾಲೆಯೊಳಗೆ ಶಿಕ್ಷಕರು ಅವರು ಗುರುವಿಗೆ ಸಮಾನ. ಅವರು ಗುರು. ಅವರು ಇರದಿದ್ರೆ ಪಠ್ಯ ಪುಸ್ತಕದೊಳಗಿರತಕ್ಕಂಥ ಸಾರ, ಅಲ್ಲಿರತಕ್ಕಂಥ ಪಾಠ ಪ್ರಬೋಧನೆ ಅವು ತಿಳಿಲಿಕ್ಕೆ ಸಾಧ್ಯದವೇನು ವಿದ್ಯಾರ್ಥಿಗಳಿಗೆ? ಆ ಹುಡುಗ ಎಷ್ಟೇ ಶಾಣೆ ಇರುವಲ್ಯಾಕ, ಮನೆಯೊಳಗೆ ತಂದೆ ತಾಯಿ ಕಲಿಸಿರುವಲ್ರ್ಯಾಕ, ಆದರೂ ಸಹಿತ ತಿಳಿದಿಲ್ಲದು. ಗುರು ಹೇಳಬೇಕಾಗ್ತದೆ. ಸರಿ ತಪ್ಪು ಹೇಳಿದಾಗನ ಅವನಿಗೆ ತಿಳಿತದ ಹೊರತು ಇರದಿದ್ರೆ ತಿಳಿಯೋದಿಲ್ಲ. ಹೇಗೋ ಹಾಗೆ ಒಬ್ಬ ದಾರಿ ತೋರಿಸೋ ಬೇಕಾಗ್ತಾನೆ. ಈಗ ನೀವು ಯಾವುದೋ ಊರಿಗೆ ಹೊರಟಿರ್ತೀರಿ, 2 ಹಾದಿಗಳು ಬರುತ್ತಾವೆ. 2 ಹಾದಿ ಬಂದಾಗ ಈ ಹಾದಿ ಹೋಗುತ್ತದೋ ಏನೋ ಈ ಹಾದಿ ಹೋಗುತ್ತದೋ ಅಂತ ಅಲ್ಲಿ ಸಂದೇಹ ಬರುತ್ತದೆ. ನಾನು ಹೋಗುವಂಥ ಊರಿಗೆ 2 ಹಾದಿ ಅದಾವು. ಈ ಹಾದಿ ಹಿಡ್ಕೊಂಡು ಹೋದ್ರೆ ಊರು ಮುಟ್ಟುತ್ತೀನೋ ಏನಿಲ್ಲೋ, ಏನು ಇದನ್ನು ಹಿಡ್ಕೊಂಡು ಹೋದ್ರೆ ಮುಟ್ಟುತ್ತೀನೋ ಏನಿಲ್ಲ ಅಂತ ಕನ್ಫ್ಯೂಸ್ ಆಯಿತು ಅಂದ್ರೆ ಮನುಷ್ಯನಿಗೆ, ಆವಾಗ ಅಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಇದ್ದ ಅಂದ್ರೆ, ಇಂಥ ಊರಿಗೆ ಹೊರಟೀನಿ, 2 ಹಾದಿ ಅದಾವಪ್ಪ, ಯಾವುದು ಹೋಗ್ತದ ನಾವು ಹೋಗೋ ಊರಿಗೆ ಅಂತ ಕೇಳಿದಾಗ ಒಬ್ಬ ದಾರಿ ತೋರಿಸ್ತಾ ನೋಡು, ಅದು ಈ ಕಡೆ ಹೋಗ್ತದ, ಇದು ನೀನು ಹೋಗಬೇಕಾದ ಊರಿಗೆ ಹೋಗ್ತದ ಅಂತ ತೋರಿಸ್ತಾನಲ್ಲ, ತೋರಿಸವನೇ ಗುರು ಅಲ್ಲಿ. ಹಾಗೆ ನಾವು ಶಿವನ ಮಾರ್ಗವನ್ನು ಹಿಡಿಬೇಕಾಗಿತ್ತು ಅಂದ್ರೆ, ಒಂದು ಭವಮಾರ್ಗದ, ಇನ್ನೊಂದು ಶಿವಮಾರ್ಗದ, 2 ಮಾರ್ಗಗಳು. ಭವಮಾರ್ಗದೊಳಗೆ ಹೋದೇವಿ ಅಂದ್ರೆ ಶಿವನ ದರ್ಶನ ಆಗೋದಿಲ್ಲ. ಅದಕ್ಕೆ ಬಲ್ಲವರು ಜ್ಞಾನಿಗಳು ಪರಮ ಸತ್ಯವನ್ನು ಶಾಂತಿಯನ್ನು ಅರಿದು ಅನುಭವಿಸಿದವರಿಗೆ ಶ್ರೇಷ್ಠ ಸದ್ಗುರುಗಳು ಅಂತ ಕರಿತೀವಿ. ಅಂಥ ನಿಜವಾದ ಗುರು ಏನು ಮಾಡ್ತಾನೆ? ಭವಮಾರ್ಗದೊಳಗೆ ಹೋಗುವಂಥವ್ರನ್ನ ಬಿಡಿಸ್ತಾನೆ. ಬಂಧನಕ್ಕೆ ಸಿಕ್ಕ ಹಾಕ್ಕೊಂಡು ತೊಳಲಾಡಿ ಬಳಲಾಡುವಂಥವರ ಎಲ್ಲ ಕಷ್ಟ ಕೋಟಲೆಗಳನ್ನು ನಿವಾರಣೆ ಮಾಡಿ ನೀನು ಶಿವಮಾರ್ಗ ಹಿಡಿ, ಶಿವಪಥವನ್ನು ಹಿಡ್ಕೊಂಡು ನಡಿ ಅಂತ ತೋರಿಸೋರಿಗೆ ಗುರು ಅಂತ ಕರೀತಾರೆ. ಶಿವಪಥ ದೊರಿಬೇಕಾಗಿತ್ತಂದ್ರೆ ಮೊದಲ ಗುರುವಿನ ಮಾರ್ಗ ಹಿಡಿಬೇಕು. ಎಲ್ಲಿ ಒಳ್ಳೆಯ ಗುರು ಇರ್ತಾನ ಆ ಗುರುವಿನ ಬಳಿ ಹೋಗಬೇಕು, ಮಾರ್ಗದರ್ಶನವನ್ನು ಪಡ್ಕೋಬೇಕು. ಆವಾಗ ನಮ್ಮ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಾಕ ಬರ್ತದೆ. ಅದಕ್ಕೆ ಅವರಂತಾರ, ಶಿವಪಥವನರಿವೊಡೆ ಗುರುಪಥ ಮೊದಲ. ಹೇಗೋ ಹಾಗೆ ನಮಗೆ ಬೇಕಾದ್ದು ಹೇಳ್ತಾರವರು. ಏನು? ಕೂಡಲ ಸಂಗಮ ದೇವರನರಿವಡೆ. ನೀ ಏನು ಮಾಡಬೇಕು? ದೇವ ದರ್ಶನ ಆಗಬೇಕಾಗಿತ್ತು, ದೇವ್ರ ಬಗೆಗೆ ನೀನು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಮೊದಲು ಒಂದಿಷ್ಟು ಶರಣರ ಸಂಘ ಮಾಡು ಅಂತ ಹೇಳಿದ್ರು ಅವರು ಬಸವಣ್ಣವರು. ನಿನ್ನ ಮೊದಲನೇ ಕೆಲಸ ಏನಂತ ಕೇಳಿದ್ರೆ, ಯಾರು ಒಳ್ಳೆಯವ್ರಂತ ಅನ್ನಿಸ್ತಾರ, ಯಾರು ಜ್ಞಾನಿಗಳಂತ ನಿನಗೆ ತಿಳಿದು ಬರ್ತದ ಅಂಥವ್ರ ಸಂಘದೊಳಗೆ ಒಂದಿಷ್ಟು ನೀ ಇದ್ದಿ ಅಂದ್ರೆ ನಿನ್ನ ಬದುಕು ಭವ್ಯ ಆಗ್ತದೆ ಅನ್ನುವಂಥದ್ದನ್ನು ಬಸವಣ್ಣನವರೂ ಹೇಳಿದ್ದಾರೆ, ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ, ಅಲ್ಲಮರೂ ಹೇಳಿದ್ದಾರೆ,
ಜಗತ್ತಿನ ಎಲ್ಲ ಸಂತರು, ಶರಣರು, ದಾಸರು, ದಾರ್ಶನಿಕರು ಇದನ್ನು ಹೇಳ್ಕೋತ ಬಂದಾರ. ಈಗ ಶಿವಯೋಗಿ ಸಿದ್ದರಾಮೇಶ್ವರರಿದ್ದರು, ಅವರು ಇದನ್ನು ಹೇಳ್ತಾರೆ ಭಾಳ ಚಲೋ ವಚನದೊಳಗೆ. ಅವರು ತಮ್ಮ ಇಚ್ಛಾ ಏನೈತಿ ಒಳಗೆ, ತನ್ನ ಅಪೇಕ್ಷೆ ಏನೈತಿ ಅದನ್ನು ವ್ಯಕ್ತ ಮಾಡ್ತಾರೆ ವಚನದೊಳಗೆ. ಬಯಸುವೆನಯ್ಯ ನಿನ್ನವರ ಸಂಗವ, ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ, ಬಯಕೆ ಬೇರೆ ಅನ್ಯ ಕೆಳೆಸದಂತೆ, ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ, ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಯಸುವೆನಯ್ಯ ನಿನ್ನವರ ಸಂಗವ, ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ, ಎಳೆಸುವೆನಯ್ಯ 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 ನಿನ್ನವರ ಸಂಗಕ್ಕೆ. ನೋಡಿ ಎಷ್ಟು ಚಲೋ ಬರೆದ್ರವರು. ಬಯಸುವೆನಯ್ಯ ನಿನ್ನವರ ಸಂಗವ, ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ, ಬಯಕೆ ಬೇರೆ ಅನ್ಯ ವಿಷಯ ಕೆಳೆಸದಂತೆ, ಹರುಷಿತನನ್ನಾಗಿ ಮಾಡಯ್ಯ ಭಕ್ತಿ ಒಳಗೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತ ವಚನದೊಳಗೆ ಸಂದೇಶವನ್ನು ಸಾರಿದ್ದಾರೆ. ನನ್ನ ಮನಸ್ಸಿನೊಳಗೆ ಒಂದು ಬಯಕೆ ಅದ. ಬಯಕೆ ಇಲ್ಲದ ಮನಸ್ಸುಗಳೇ ಇಲ್ಲ ಜಗತ್ತಿನೊಳಗೆ. ಆದ್ರೆ ಯಾವ ಬಯಕೆ ಇದ್ರೆ ಮನಸ್ಸು ಹರುಷಗೊಳ್ಳುತ್ತದೆ, ಯಾವ ಬಯಕೆ ಇರದಿದ್ರೆ ಮನಸ್ಸು ತಾಪಕ್ಕೊಳಗಾಗ್ತದೆ ಗೊತ್ತಿರಬೇಕು. ಮನಸ್ಸಿನೊಳಗೆ ಬಯಕೆ ಇರಬೇಕು, ಇರಬಾರ್ದಂತಲ್ಲ. ಆದ್ರೆ ಆ ಬಯಕೆ ನಮ್ಮ ಬದುಕನ್ನು ಭವ್ಯಗೊಳಿಸ್ತಿರಬೇಕೇ ಹೊರತು ಬದುಕನ್ನು ನಾಶ ಮಾಡುವಂಥ ಬಯಕೆ ಇರಬಾರದು. ಅವರು ಬಯಸ್ತಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ. ನೀವು ಯಾವ ಶ್ರೀಶೈಲಕ್ಕೆ ಹೋಗಿ ಬೇಡ್ಕೊಂಡು ಬರ್ತೀರಲ್ಲ, ಅದೇ ಶ್ರೀಶೈಲ ಮಲ್ಲಿಕಾರ್ಜುನನ ಬಳಿನ ಅವರು ಬೇಡ್ಯಾರ, ನಾವು ಬೇಡೀವಿ. ವ್ಯತ್ಯಾಸದ. ಅವ್ರೇನು ಬೇಡ್ಕೊಂಡ್ರು, ಎಲ್ಲಾರ ಒಂದಿಷ್ಟು ಶರಣರ ಸಂಘ ಇತ್ತು ಅಂದ್ರೆ, ಧಾರ್ಮಿಕತೆಯ ಸಭೆ ಸಮಾರಂಭಗಳು ನಡೆದಿದ್ವು ಅಂದ್ರೆ, ನನಗೆ ಅಲ್ಲಿಗೆ ಹೋಗಿ ಕೂತು ಕೇಳುವಂಥ ಅವಕಾಶವನ್ನು ನೀ ಮಾಡಿಕೊಡು ಅಂತ ದೇವನಲ್ಲಿ ಬೇಡ್ಕೋತಾರೆ ಅವರು. ನಾವು ಇಷ್ಟು ದಿವಸ ಆಯ್ತು, ಇಷ್ಟು ವರ್ಷ ಆಯ್ತು ಶ್ರೀಶೈಲಕ್ಕೆ ಹಿಂಗೆ ಒಮ್ಮೆರ ಬೇಡ್ಕೊಂಡಿವನು. ಎಲ್ಲಿ ಶರಣರ ಸಂಘ ನಡೀತದ ಅಲ್ಲಿಗೆ ಹೋಗುವಂಥ ಶರೀರದೊಳಗೆ ಶಕ್ತಿ, ಹೃದಯದೊಳಗೆ ಭಕ್ತಿ ಕೊಡ ಅಂತ ಒಬ್ಬರ ಬೇಡ್ಕೊಂಡಿವನು. ಒಬ್ಬ ಶ್ರೀಶೈಲಕ್ಕೆ ಹೋಗ್ಯಾನ. ಹೋಗಿ ಮಲ್ಲಿಕಾರ್ಜುನನ ಗುಡಿ ಏನದ ಅಲ್ಲದ ಮಂದಿರ 5 ಸುತ್ತ ಪ್ರದಕ್ಷಿಣೆ ಹಾಕ್ಯಾನ. ಹಾಕಿ ಆ ದೇವಸ್ಥಾನದ ಮುಂದೆ ಒಂದು ಇದು ಇರ್ತದಲ್ಲ ಕಾಣಿಕಾ ಪೆಟ್ಟಿ, ಅದರೊಳಗೆ 101 ರೂಪಾಯಿ ಹಾಕ್ಯಾನ. ಹಾಕಿ ನಮಸ್ಕಾರ ಮಾಡಿ ಕಣ್ಣು ಮುಚ್ಚಿ ಬೇಡಾಕತ್ಯಾನ. ಏನು ಬೇಡಾಕತ್ಯಾನ? ಈ ವರ್ಷ 101 ಹಾಕ್ಯಾನ. ಈ ವರ್ಷ 1,00,000 ರೂಪಾಯಿ ಲಾಟ್ರಿ ಹತ್ತಂಗೆ ಮಾಡು ಅಂತ ಬೇಡ್ಕೊಂಡಾನ. ಅಂದ್ರೆ ಅವ ಏನು ಆಟ ಆಡ್ತಾನ ಅನ್ನೋದು ಗೊತ್ತಾತಲ್ಲ. ಲಾಟ್ರಿ. ಇವನಂತವ ಇನ್ನೊಬ್ಬ ಹೋದ.
ಅವ ಬರೀ 11 ರೂಪಾಯಿ ಹಾಕಿದ. ಅವ ಅಂದ, ಈ ಸರ್ತಿ ಹೆಂಗಾರ ಮಾಡಿ 11 ರೂಪಾಯಿ ಹಾಕ್ಯಾನ, ಬೇಡ್ಕೊಂಡನ ಹೆಂಗಾರ ಮಾಡಿ 11 ಲಕ್ಷ ರೂಪಾಯಿ ಹತ್ತಿರ್ಬೇಕು. ಎದಕ್ಕೆ? ಓಸಿ ನಂಬರ್ ಹಚ್ಚಿದಕ್ಕೆ. ಹೀಗೆಲ್ಲ ಬೇಡಿದ್ರಪ್ಪ ಅಂದ್ರೆ ದೇವರು ಕೊಡ್ತಾನೇನು, ದೇವ್ರು ನೀಡ್ತಾನೇನು? ಅದಕ್ಕೆ ಯಾವುದು ಬೇಡಬೇಕು, ಯಾವುದು ಬೇಡಬಾರದು. ಕೆಲವರು ಮಕ್ಕಳು ಇರಲಾರ್ದವರು ಮಕ್ಕಳು ಬೇಡ್ತಾರೆ, ಹೊಲ ಇರಲಾರ್ದವರು ಹೊಲ ಬೇಡ್ತಾರೆ, ಮನೆ ಇರಲಾರ್ದವರು ಮನೆ ಬೇಡ್ತಾರೆ. ಬೇಡಬಾರ್ದಂತಲ್ಲ, ಕೊಟ್ಟ ಬಳಿಕ ಸಾಕನ್ನುವಂಥ ಭಾವ ಇರಬೇಕು ಹೊರತು ಮತ್ತು ಇವ ಬೇಡಿದ್ದೆಲ್ಲ ದೇವರು ಕೊಟ್ಕೋತ ಇದ್ದ ಅಂದ್ರೆ ಅಟ್ಕ ತೃಪ್ತಿ ಆಗೋದಿಲ್ಲ ಮನಸ್ಸದು. ಮತ್ತು ಯಾವುದು ಇರೋದಿಲ್ಲ ಅದನ್ನು ಬೇಡಕ್ಕೆ ಹಚ್ಚುತ್ತದೆ. ಅದಕ್ಕೆ ಏನು ಮಾಡಬೇಕು? ಬೇಡೋದ್ರೊಳಗೂ ಒಂದಿಷ್ಟು ಏನದ ಸತ್ಯ ಅದ. ಯಾವುದನ್ನು ಬೇಡಿದ್ರೆ ನಮ್ಮ ಮನಸ್ಸು 100 ವರ್ಷ ತಣ್ಣಗಿರ್ತದೆ, ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ. ಅಂಥ ವಸ್ತು ಬೇಡಬೇಕೇ ಹೊರತು ಬೇಡಲಾರದನ್ನು ಎಂದೂ ಬೇಡಬಾರದು. ಒಬ್ಬ ಒಂದು ಮಠಕ್ಕೆ ಹೋದ. ಮಠದಾಗ ಗುರುಗಳಿದ್ದರು. ಮಠಕ್ಕೆ ಹೋಗಿ ಬೇಡ್ಕೊಂಡ. ಭಾಳ ಸುಪ್ರಸಿದ್ಧವಾಗಿರತಕ್ಕಂಥ ಮಠ ಇತ್ತದು. ಅಲ್ಲಿ ಕರ್ತೃ ಗದ್ದುಗೆಗೆ ಹೋಗಿ ಒಂದಿಷ್ಟು ಪೂಜಾ ಪುನಸ್ಕಾರ ಮಾಡಿಸಿ ಆ ಬಳಿಕ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿದ್ರೆ ಏನು ಸಂಕಲ್ಪ ಮಾಡ್ತೀವಿ ಅದು ಈಡೇರ್ತಿತ್ತು. ಅಂಥ ಒಂದು ಶ್ರೇಷ್ಠ ಮಠಕ್ಕೆ ಹೋಗಿ ಗುರುಗಳಿಗೆ ಕೇಳಿದ, ನಿಮ್ಮ ಮಠಕ್ಕೆ ನಡ್ಕೊಂಡ್ರೆ, ನಿಮ್ಮ ಗದ್ದುಗೆಗೆ ನಡ್ಕೊಂಡ್ರೆ ಮಕ್ಕಳಾಗ್ತಾವಂತ ಭಾಳ ಪ್ರಸಿದ್ಧಿ ಅದ. ಅದನ್ನು ಕೇಳಿ ನಾ ಇಲ್ಲಿಗೆ ಬಂದೀನಿ. ಮತ್ತು ನಾನು ನಿಮ್ಮ ಮಠಕ್ಕೆ ನಡ್ಕೊಂಡ್ರೆ ಮಕ್ಕಳಾಗ್ತವೇನ್ರಿ ಅಂತ ಕೇಳಿದ ಒಬ್ಬ ಗುರುಗಳಿಗೆ. ಗುರುಗಳಂದರು, ನೋಡಪ್ಪ, ಅದು ಎಲ್ಲರಿಗೂ ಗೊತ್ತಿದ್ದ ಮಾತದ. ನಮ್ಮ ಮಠಕ್ಕೆ ನಡ್ಕೊಂಡ್ರೆ ಮಕ್ಕಳಾಗ್ತಾವನ್ನೋದು ಜಗಜ್ಜಾಹೀರಾಗ್ಯದ. ಅದನ್ನು ಕೇಳ್ಕೊಂಡ ನೀ ಬಂದಿ ಅಂದ ಬಳಿಕ ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ನಡ್ಕೋ, ಮಕ್ಕಳಾಗ್ತಾವಂತ ಗುರುಗಳು ಹೇಳಿದ್ರವರು. ಇವ ಅಂದ, ಎಷ್ಟು ವಾರ ನಡ್ಕೋಬೇಕು, ತಿಂಗಳು ನಡ್ಕೋಬೇಕು, ವರ್ಷ ನಡ್ಕೋಬೇಕು ಅಂತ ಇವಾಗ ಕೇಳಿದ. ಭಾಳ ಏನು ಬೇಡ, ಒಂದು 11 ಅಮಾವಾಸ್ಯೆ ನಡ್ಕೋ. 11 ತಿಂಗಳು 11 ಅಮಾವಾಸ್ಯೆಗೊಂದು ಸಲ ಬರೋದದ, ಕಾಯಿ ಕರ್ಪೂರ ಬೆಳಗೋದದ, ಭಕ್ತಿ ಶ್ರದ್ಧೆಯಿಂದ ಬೇಡೋದದ. ಇಟ್ಟು ಮಾಡು, ನಿನಗೆ ಮಕ್ಕಳು ಭಾಗ್ಯ ಸಿಗ್ತದಂತ ಗುರುಗಳು ಹೇಳಿದರು. ಇವ ಬಂದ. ಮೊದಲನೇ ಅಮಾವಾಸ್ಯೆ ಬಂದ, 2ನೇ ಅಮಾವಾಸ್ಯೆ ಬಂದ. ಹೆಂಗೆ ಒಂದು 5-6 ಅಮಾವಾಸ್ಯೆ ಬಂದ. 5-6 ಅಮಾವಾಸ್ಯೆ ಬಂದ ಬಳಿಕ ಗುರುಗಳಿಗೆ ಭೇಟಿ ಆದ. ಈಗ ನಾನು 5-6 ಅಮಾವಾಸ್ಯೆ ಆಯ್ತು ರೀ, ನಿಮ್ಮ ಮಠಕ್ಕೆ ಬರಾಕತ್ತಿ, ನಡ್ಕೊಳಕತ್ತಿ, ಮತ್ತು ಇನ್ನೂ ಮಕ್ಕಳು ಆಗಿಲ್ಲ ನನಗೆ ಅಂತ ಹೇಳಿದ. ಆವಾಗ ಗುರುಗಳಂದರು, 5-6 ಅಮಾವಾಸ್ಯೆಗೆ ಆಗ್ತಾವಂತ ನಾ ಎಲ್ಲಿ ಹೇಳಿ, ನೀವು 11 ಅಮಾವಾಸ್ಯೆ ಪೂರ್ಣ ಆಗಬೇಕು. 11 ಅಮಾವಾಸ್ಯೆ ಆದ ಬಳಿಕ ನನಗೆ ಬಂದು ಭೇಟಿ ಆಗು, ಇವ್ರನ್ನ ಪೂರ್ಣ ಮಾಡಂತ ಹೇಳಿ ಕಳಿಸಿದರು. ಮತ್ತು ಮರಳಿ ಬಂದ. 5-6 ಅಮಾವಾಸ್ಯೆ ಆದ ಬಳಿಕ ಮತ್ತೊಂದು 4-5 ಅಮಾವಾಸ್ಯೆ ನಡ್ಕೊಂಡ. ಒಂದು ದಿವಸ 11 ಅಮಾವಾಸ್ಯೆ ಮುಗಿದವು. 11 ಅಮಾವಾಸ್ಯೆ ಮುಗಿದ ಬಳಿಕ ಗುರುಗಳಿಗೆ ಬಂದು ಭೇಟಿ ಆದ. 11 ಅಮಾವಾಸ್ಯೆ ಇಂದಿಗೆ ಮುಗಿದವ್ರಿ ಗುರುಗಳ, ಮತ್ತು ಇನ್ನೂ ಆದರೂ ನನಗೆ ಮಕ್ಕಳಾಗಿಲ್ಲಲ್ಲ, ಯಾಕಾಗಿಲ್ಲ ಅಂತ ಗುರುಗಳಿಗೆ ಕೇಳಿದ. ಆವಾಗ ಗುರುಗಳಂದರು, ಈಗ ಮತ್ತು 11 ಅಮಾವಾಸ್ಯೆ ಮಠಕ್ಕೆ ನಡ್ಕೊ ಅಂದಿದ್ನಲ್ಲ, ಮತ್ತು ಯಾರ್ಯಾರು ನಡ್ಕೊಂಡಿರಿ ಅಂತ ಗುರುಗಳು ಕೇಳಿದರು. ನಾನು ಒಬ್ಬನ ನಡ್ಕೊಂಡಿನ್ರಿ ಅಂತವ. ಮತ್ತು ನಿಮ್ಮ ಮನೆಯವರು ಎಲ್ಲಿ ಅದಾರ ಅಂತ ಗುರುಗಳು ಕೇಳಿದರು. ಇನ್ನೂ ಲಗ್ನ ಆಗಿಲ್ಲರಿ ನಂದು ಅಂದ. ಇವ್ರನ್ನ ಎಲ್ಲಿಗೆ ತೊಗೊಂಡು ಹೋಗ್ಬೇಕಂತ. ಲಗ್ನ ಆಗಲಾರ್ದ ಏನು ಬೇಡ್ಯಾನ, ದೇವ್ರು ಎಲ್ಲಿದ್ದ ಕೊಡ್ಬೇಕು. ಇದು ದೇವ್ರಿಗೆ ದಿಕ್ಕು ತಪ್ಪಿಸುವಂಥ ಬೇಡಿಕೆ. ಒಬ್ಬನ ನಡ್ಕೊಂಡನ 11 ಅಮಾವಾಸ್ಯೆ, ಒಬ್ಬನ ನಡ್ಕೊಂಡ್ರೆ ಮಕ್ಕಳು ಕಾಣ್ತಾನ. ಹೀಗೆಲ್ಲ ಬೇಡುವಂಥ ಮನಸ್ಥಿತಿಗಳದಾವು ಮನುಷ್ಯನು. ಅದಕ್ಕೆ ಅವರು ಬೇಡಿದರು, ಏನು ಬಯಸುವೆನಯ್ಯ
ನಿನ್ನವರ ಸಂಗವ. ನಿನ್ನವರಂದ್ರೆ ಯಾರು? ಯಾವಾಗಲೂ ಭಗವಂತನ ಧ್ಯಾನ ಮಾಡೋರು, ಭಗವಂತನ ನಾಮಸ್ಮರಣೆ ಮಾಡೋರು, ಭಗವದ್ ದರ್ಶನವನ್ನು ನಾನು ಕಾಣಬೇಕು, ದೇವನನ್ನು ದರ್ಶಿಸಬೇಕು ಅನ್ನುವಂತಹ ಒಳ್ಳೆಯ ಮಾರ್ಗದೊಳಗೆ ಯಾರು ಇರ್ತಾರೆ ಅಂಥವ್ರ ಸಂಘ ನನಗೆ ಬೇಕು ಅಂತ ಬಯಸ್ತಾರೆ ಅವರು. ಮುಂದೆ ಹೇಳ್ತಾರೆ, ಬಯಕೆ ಬೇರೆ ಅನ್ಯ ವಿಷಯ ಕೆಳೆಸದಂತೆ ಇರಿಸು. ಏನಂತಾರೆ ಅವರು? ನನ್ನ ಮನಸ್ಸಿನೊಳಗೆ ವಿಷಯಾದಿ ವಸ್ತುಗಳ ಮ್ಯಾಲ ಇರತಕ್ಕಂಥ ಬಯಕೆ ಬೇಡ. ವಿಷಯಾದಿ ವಸ್ತುಗಳಂದ್ರೆ ಇವೆ: ಹೊಲ, ಮನಿ, ಮಠ, ಅಧಿಕಾರ, ಅಂತಸ್ತು, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಅಂತ ಏನದವಲ್ಲ, ಉಡುವು, ತಿನ್ನುವು, ಇವು ಎಲ್ಲ ವಿಷಯಾದಿ ವಸ್ತುಗಳು. ಇವುಗಳು ಏನು ಮಾಡ್ತಾವಂದ್ರೆ ಮನಸ್ಸನ್ನು ಆಕರ್ಷಣೆ ಮಾಡ್ತಾವೆ. ದೇವರ ಕಡೆಗೆ ಹೋಗುವಂಥ ಮನಸ್ಸನ್ನು ತಮ್ಮ ಕಡೆಗೆ ಸೆಳೀತಾವು. ಸೆಳೆಯೋದಿಲ್ಲ. ಕೆಲವು ದೊಡ್ಡ ದೊಡ್ಡ ಜಾತ್ರೆಗಳಂತಿರ್ತಾವೆ ದೇವರು. ಆವಾಗ ನೀವು ಮಸ್ತಾಗಿ ಶಿಸ್ತಾಗಿ ಶೃಂಗಾರ ಆಗಿ ಕೈಯೊಳಗೆ ಕಾಯಿ, ಕರ್ಪೂರ, ಎಣ್ಣೆ, ಬತ್ತಿ ಎಲ್ಲ ಹಿಡ್ಕೊಂಡು ಎಲ್ಲಿಗೆ ಹೊರಟಿರ್ತೀರಿ? ದೇವಸ್ಥಾನಕ್ಕೆ ಹೋಗುತ್ತಿರ್ತೀರಿ. ಆ ದೇವಸ್ಥಾನದ ಮುಂದೆ ಎಡಕ್ಕೆ ಬಲಕ್ಕೆ ಅಂಗಡಿ ಹಾಕಿರ್ತಾರೆ, ನೋಡಿರಿಲ್ಲ? ಜಾತ್ರೆಗೆ ಅಂಗಡಿ ಇರ್ತಾವೆ. ನೀವು ಆ ಎಲ್ಲ ಅಂಗಡಿ ದಾಟಿ ಒಳಗೆ ದೇವ್ರ ದರ್ಶನ ಮಾಡಿ ಹೊಳ್ಳಿ ಬಂದವರು ಒಬ್ಬರು ಅದಾರನ? ಮೊದಲಿಗೆ ದೇವ್ರ ದರ್ಶನ, ಆ ಬಳಿಕ ಅಂಗಡಿ ಒಳಗೆ ವಸ್ತು ಏನೇನು ಕಾಣಿಸ್ತಾವಲ್ಲ ಆ ಬಳಿಕ ತೊಗೊಂಡ್ರಾತು ಅಂತ ಅನಿಸೋದಿಲ್ಲ. ಹೆಂಗೆ ಹೋಗುವಾಗ ಎಡಕ್ಕೆ ಬಲಕ್ಕೆ ಅಂಗಡಿ ಇರ್ತಾವೆ, ಅಂಗಡಿಯಾಗ ವಸ್ತು ಇರ್ತಾವಲ್ಲ ಅವು ಆಕರ್ಷಣೆ ಮಾಡ್ತಾವೆ ಮನಸ್ಸು. ಇದು ಎಷ್ಟು ಚಂದ ಐತಲ್ಲ. ನಾವು ಒಳಗೆ ಹೋಗಿ ಹೊರಗೆ ಬರ್ಗೊಡೋದು ಯಾರು ತೊಗೊಂಡು ಹೋಗಿಬಿಟ್ರೆ ವಿಚಾರ. ಅದಕ್ಕೆ ತೊಗೊಂಡ ಒಳಗೆ ಹೋಗೋದು ಅದನ್ನು ಬೇಕಾದದ್ದು. ಅಲ್ಲಿ ಮನಸ್ಸು ದೇವ್ರ ಮೇಲೆ ಇರತಕ್ಕಂಥ ಮನಸ್ಸು ಚಂಚಲ ಆಯಿತು. ಯಾವಾಗ ಮನಸ್ಸು ವಿಷಯಾದಿಗಳಿಂದ ಕೂಡ್ತದ ಆವಾಗ ದೇವನನ್ನು ಮರೆಸಿಬಿಡ್ತದ. ಅದಕ್ಕೆ ಏನು ಮಾಡೋದದ? ಅವರಂತಾರ, ಅನ್ಯ ವಿಷಯಾದಿಗಳು ನನ್ನ ಮನಸ್ಸಿನೊಳಗೆ ಅದಕ್ಕೆ ಎಳಸಾಕ ಹೋಗಬೇಡ. ಭಕ್ತಿಯೊಳಗೆ ಹರುಷಿತರನ್ನಾಗಿ ನೀ ಮಾಡಬೇಕು. ಹಂಗೆ ನನ್ನ ಮನಸ್ಥಿತಿಯನ್ನು ನೀ ಸೃಷ್ಟಿಸಬೇಕು. ಅಂತ ತಿಳಿಯಾದ ಮನಸ್ಸನ್ನು ನನಗೆ ನೀಡಬೇಕು. ಆ ಭಕ್ತಿಯ ರಸವನ್ನು ಕುಡಿದಾಗ ಎಷ್ಟು ಸಂತೋಷ ಆಗ್ತದಲ್ಲ, ಎಷ್ಟು ಆನಂದ ಅನ್ನಿಸ್ತದಲ್ಲ, ಅಂತಹ ಭಕ್ತಿಯ ರಸದೊಳಗೆ ಹರುಷಿತನನ್ನಾಗಿ ನನ್ನ ಮಾಡಂತ ಹಿಂಗೆ ಬೇಡಿಕೊಂಡ್ರವರು. ಯಾರು? ಶಿವಯೋಗಿ ಸಿದ್ಧರಾಮೇಶ್ವರರು. ಹಾಗೆ ಒಂದಿಷ್ಟು ನಾವು ಆ ಮಲ್ಲಿಕಾರ್ಜುನ ದೇವರಲ್ಲಿ ಬೇಡೋದು, ಭಗವಂತ ಪ್ರತಿ ವರ್ಷ 1 ತಿಂಗಳ ನಾವು ಒಳ್ಳೆಯದನ್ನು ನೋಡಬೇಕು. ಶ್ರಾವಣ ಮಾಸದೊಳಗೆ ಕಾಯಂ ನೋಡಿದರೂ ಏನೂ ತೊಂದರೆ ಇಲ್ಲ. ಆದ್ರೆ ಕಾಯಮು ಪ್ರವಚನ ಹಚ್ಚಕ್ಕಾಗತ್ತನ? ಹಚ್ಚಿದವರು ಇನ್ನು ಯಾವಾಗ ಮುಗಿದಿತ್ತು ಅಂತ ಕಾಯಕತ್ಯಾರವ್ರು. ಏನು ಕರ್ಕೊಂಬಂದು ಕೂಡಿಸ್ಯಾರಲ್ಲ ನಮ್ಮನ್ನು. ಇದನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ. ಒಂದು ದಿವಸದ ಮಾತು ಅಲ್ಲಿದ್ದು, ಕತೆ ಅಲ್ಲಿದು. ಅದಕ್ಕೆ ನಿಂತು ಮಾಡೋರು ಬೇಕಲ್ಲ. ಅದಕ್ಕೆ ಒಬ್ಬರ ಮಾಡೋದ್ರಿಂದ ಹಂಗೆ ಅನ್ನಿಸ್ತದ. ಅದಕ್ಕೆ ಊರವ್ರನ್ನ ಎಲ್ಲರೂ ಸಹಕಾರ ಕೊಟ್ಟರು. 1 ತಿಂಗಳಲ್ಲ, ಬಸವಣ್ಣವ್ರಿಗೆ ಎಲ್ಲ ಶರಣರು ಸಂತರು ಪುರಸ್ಕರಿಸಿದರು, ಪ್ರೋತ್ಸಾಹ ಕೊಟ್ಟರು. ಆದ್ದರಿಂದ ಬಸವ ಕಲ್ಯಾಣದೊಳಗೆ 8 ವರ್ಷ ಸತ್ಸಂಗ ನಡೀತು ಅಂದ್ರೆ ಹೇಳ್ತಾರವ್ರು. ಅವರೇ ಸ್ವತಃ ವಚನದೊಳಗೆ ಬರೆದಾರ, ಭಕ್ತಿಗೆ ಬೀಡಾದುದು ಕಲ್ಯಾಣ 36 ವರ್ಷ, ಅನುಭವಕ್ಕೆ ಶಿವ ಸದನವಾದುದು ಕಲ್ಯಾಣ 27 ವರ್ಷ ಬರೆದಾರ ವಚನದೊಳಗೆ. ನೋಡು, 36 ವರ್ಷ ಭಕ್ತಿಯ ಪ್ರವಾಹ ಹರಿತು ಕಲ್ಯಾಣದೊಳಗೆ. 36 ವರ್ಷ ಒಂದು ದಿವಸ ಬಿಡಲಾರ್ದಂಗೆ ಭಕ್ತಿಯ ಪ್ರವಾಹ ಹರಿತು. ನಮಗೆ ಹರಿದಾವನು. ನಮಗೆ ಭಾಳ ಜೋರು ಮಳೆ ಬಂತು ಅಂದ್ರೆ ನದಿ ಪ್ರವಾಹ, ನೀರಿನ ಪ್ರವಾಹ ಹರಿತವು. ಭಕ್ತಿ ಪ್ರವಾಹ ಹರಿಯೋದು ಕಡಿಮೆ ನಮವು. ಆದ್ರೆ ಬಸವಣ್ಣವ್ರ ಕಾಲದೊಳಗೆ ಹರಿತು. ಎಷ್ಟು ವರ್ಷ? 36 ವರ್ಷ. ಮುಂದೆ ಹೇಳ್ತಾರೆ, ಈಗೇನು ಕೂತು ಕೇಳಾಕತ್ತಿರಲ್ಲ, ಹಿಂಗೆ ಸತ್ಸಂಗ ಎಷ್ಟು ವರ್ಷ ನಡೀತು ಅಂತ ಕೇಳಿದ್ರೆ 27 ವರ್ಷ
ಅನುಭವಕ್ಕೆ ಶಿವ ಸದನವಾದುದು ಕಲ್ಯಾಣ. 27 ವರ್ಷ ಶರಣರ ಸಂಘ ನಡೀತು. ಶರಣರ ಸಂಘ ಮಹಾತ್ಮರ ಅನುಭವ ಗೋಷ್ಠಿ ಬಿಟ್ಟು ಮತ್ತೊಂದೇನೂ ಮಾಡಲಿಲ್ಲ ಅವರು ಬಸವಣ್ಣವರು. ಕಾರಣ ಒಬ್ಬರ ಕಡೆಯಿಂದ ಸಾಧ್ಯ ಇರಲಿಲ್ಲ, ಎಲ್ಲರೂ ಪ್ರೋತ್ಸಾಹ ಕೊಟ್ಟರಂತ ತಿಳ್ಕೊಂಡು ಅಷ್ಟು ವರ್ಷಗಳ ಕಾಲ ಭಕ್ತಿಯ ಪ್ರವಾಹನೂ ಹರಿತು, ಶರಣರ ಸಂಘನೂ ನಡೀತು. ಹಾಗೆ ನಿಮ್ಮೂರೊಳಗೂ ಸಹಿತ ಸತತ ಪ್ರತಿ ವರ್ಷ ಒಂದೊಂದು ತಿಂಗಳ ನಡಿಬೇಕಾಗಿತ್ತು. ಅಂದ್ರೆ ಬರೀ ಶ್ರಾವಣೋತ್ಸವ ಸಮಿತಿಯವರು ಮಾಡಿದ್ರೆ ಆಗೋದಿಲ್ಲ, ಅವ್ರ ಜೊತೆಗೆ ನೀವು ಕೈಗೂಡಿಸಿದ್ರಿ ಅಂದ್ರೆ 106 ವರ್ಷ ನಿಮ್ಮ ಊರಾಗ ಶರಣರ ಸಂಘ ನಡೀತದ. ಅದಕ್ಕೆ ಎಲ್ಲರೂ ಕೂಡಿ ಮಾಡಿದ್ರೆ ನಡೀತದ ಹೊರತು ಒಬ್ಬರ ಮಾಡಿದ್ರೆ ನಡೆಯೋದಿಲ್ಲ. ಈಗ ಮೊನ್ನೊಂದು ತಾವು ಕಾರ್ಯಕ್ರಮ ಮಾಡಿದ್ರಿ, ನೂತನವಾದ ದೇವಸ್ಥಾನ ಏನು ಕಟ್ಟಿಸಿ 3 ದಿವಸ ವಿಶೇಷ ಮಾಡಿದ್ರಲ್ಲ, ಅದು ಒಬ್ಬರ ಕಡೆಯಿಂದ ನಡೀತೇನು? ಎಲ್ಲರ ಕಡೆಯಿಂದ. ಅಡಿಗೆ ಮಾಡೋರು ಮಾಡ್ತಿರ್ತಾರೆ, ನೀಡೋರು ನೀಡ್ತಿರ್ತಾರೆ, ಹಾಸೋರು ಹಾಸ್ತಿರ್ತಾರೆ, ಹಚ್ಚೋರು ಹಚ್ಚತಿರ್ತಾರೆ, ಕೆಲವರು ಗುರುಗಳಿಗೆ ಇನ್ವಿಟೇಷನ್ ಕೊಡೋರು ಕೊಡ್ತಿರ್ತಾರೆ. ಒಬ್ಬರ ಕಡೆಯಿಂದ ಯಾವುದೂ ಆಗೋದಿಲ್ಲ. ಈಗ ಒಂದು ಕೈ ಅದ, ಒಂದು ಕೈ ಕಟ್ಕೋರಿ, ಒಂದೇ ಕೈಲಿ ಚಪ್ಪಾಳಿ ತಟ್ರಿ ಅಂತ ನಾನು ನಿಮಗೆ ಹೇಳ್ತೀನಿ, ತಟ್ಟುತ್ತೇರೇನು? ಈಗ ಚಪ್ಪಾಳಿ ತಟ್ರಿ ಅಂದ್ರೆ ಒಂದು ಕೈಲಿ ತಟ್ಟಕ್ಕಾಗೋದಿಲ್ಲ, ಮತ್ತು ಸೌಂಡರ ಬರ್ಬೇಕಲ್ಲ, ಶಬ್ದ. ಮತ್ತು ಶಬ್ದ ಬರ್ಬೇಕಂತ ನೀವು ಅವ್ರ ಕಪಾಳಕ್ಕೆ ಹೊಡಿದು ಅವ್ರು ಹೀಗೆಲ್ಲ ಮಾಡೋಕ್ಕೆ ಬರ್ತದನ? ಅದಕ್ಕೆ ಒಬ್ಬರ ಕಡೆಯಿಂದ ಏನಾಗೋದಿಲ್ಲ, ಎಲ್ಲರೂ ಕೂಡಿ ಮಾಡಿದಾಗ ಆಗ್ತದಲ್ಲ. ಹಾಗೆ ಬಸವಣ್ಣನವರಿಗೆಲ್ಲರೂ ಸಾಥ್ ಕೊಟ್ಟರು, ಬಸವಣ್ಣನವರಿಗೆಲ್ಲರೂ ಪ್ರೋತ್ಸಾಹ ಕೊಟ್ಟರು ಅಂತ ತಿಳ್ಕೊಂಡು ಕಲ್ಯಾಣ ಏನಾಗಿತ್ತು? ಕೈಲಾಸ ಆಗಿತ್ತು, ಕೈಲಾಸ. ಹಾಗೆ ಒಂದಿಷ್ಟು ಏನು ಮಾಡೋದು, ಎಲ್ಲರೂ ಕೂಡಿ ಒಳ್ಳೆಯದನ್ನೇ ಬಯಸೋದು. ಪ್ರವಚನ ಹಚ್ಚೋದ್ರಿಂದ ಏನಾಗ್ತದಂದ್ರೆ ಊರು ಶಾಂತ ಆಗ್ತದೆ, ಊರು ಸಮೃದ್ಧತೆಯಿಂದ ಕೂಡುತ್ತದೆ, ಊರು ಸಂಪತ್ತಿನಿಂದ ಕೂಡಿಕೊಳ್ಳುತ್ತದೆ. ಭಾಳ ಜನಕ್ಕೆ ಗೊತ್ತಿಲ್ಲ. ಕೆಲವೊಂದು ಊರಾಗ ನೋಡ್ರಿ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗೋದಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಆ ಕಡೆ ಅವರು ಹಚ್ಚಂಗಿಲ್ಲ ಪುರಾಣ ಪುಣ್ಯ ಕಥೆಗಳನ್ನು, ಈ ಕಡೆ ಇವರು ಹಚ್ಚಂಗಿಲ್ಲ. ಊರು ಹೆಂಗೆ ಅಂತಿರ್ತದ? ರಣ 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 ಅಂತಿರ್ತದೆ. ಹೇಳ್ಯಾರ ಅಲ್ಲಮ್ಮ ಪ್ರಭುದವರು, ಊರು ಹೆಂಗಿರ್ಬೇಕು ಅನ್ನೋದು ಸಹಿತ ಹೇಳ್ಯಾರ ವಚನದೊಳಗೆ. ಭಾಳ ಚಲೋ ವಚನ ಅದು. ಏನಂತಾರೆ ಅವರು? ಜಲವಿಲ್ಲದ ಕೆರೆ, ಫಲವಿಲ್ಲದ ಬನ, ಭಕ್ತನಿಲ್ಲದ ಗ್ರಾಮ ಸುಡುಗಾಡವಯ್ಯ. ಎಷ್ಟು ಚಲೋ ಹೇಳ್ಯಾರ ಅವ್ರವ್ರು. ಏನು ಹೇಳ್ಯಾರ? ಜಲವಿಲ್ಲದ ಕೆರೆ, 100 ಎಕರೆ ಕೆರೆ ಅದ. ಎಷ್ಟು ಎಕರೆ ಅದ? 100 ಎಕರೆ ಅದ. ಸುತ್ತಮುತ್ತೆಲ್ಲ ಒಡ್ಡಿ ಅದ, ಮಣ್ಣಿನ ಒಡ್ಡು ಹಾಕ್ಯಾರ. ಅಷ್ಟು ದೊಡ್ಡ ಕೆರೆ ಅದ. ಅದರ ಮ್ಯಾಲ ಗಿಡಗಂಟೆಗಳನ್ನು ನಾಟ್ಸ್ಯಾರ. ಅಷ್ಟು ದೊಡ್ಡ ಕೆರೆ ಇದ್ರೂ ಕೆರೆಯಾಗ ನೀರಡಿಸಿ ಬಂದವ್ರಿಗೆ ಒಂದು ಗುಟಕ್ಕೆ ನೀರಿಲ್ಲ. ಕೆರೆ ತೊಗೊಂಡು ಏನು ಮಾಡೋದು? 100 ಎಕರೆ ಇದ್ರೆ ಏನಾಯಿತು, 50 ಎಕರೆ ಇದ್ರೆ ಏನಾಯಿತು? ಎಷ್ಟು ದೊಡ್ಡದೈತೆ ಅನ್ನೋದು ಮಹತ್ವದ್ದಲ್ಲ. ಕುಡಿಯೋಕೆ ಒಂದಿಷ್ಟು ನೀರಿದ್ರೆ ಕೆರೆಗೆ ಬೆಲೆ ಹೆಚ್ಚಾಗ್ತದೆ. ನೀರೇ ಇಲ್ಲಾಂದ್ರೆ ತೊಗೊಂಡು ಏನು ಮಾಡೋದು? ಈಗ ಇಲ್ಲೊಂದು ಹೂವು ಐತಿ, ಇದ್ರೊಳಗೆ ಸುವಾಸ ಇತ್ತು ಅಂದ್ರೆ ಹೂವಿಗೆ ಬೆಲೆ, ಪರಿಮಳನ ಇಲ್ಲಂದ್ರೆ ಹೂವಿಗೆ ಬೆಲೆ ಬರ್ತದೇನು? ಬೆಲೆ ಬರೋದಿಲ್ಲ. ಹಾಗೆ ಫಲವಿಲ್ಲದ ಬನ, ಒಂದು ಮಾವಿನ ಮರ ಅದ, ಹಣ್ಣು ಬಿಟ್ಟರೆ ಮರಕ್ಕೆ ಬೆಲೆ, ಹಣ್ಣು ಇಲ್ಲಂದ್ರೆ ಮರ ತೊಗೊಂಡು ಏನು ಮಾಡೋದು? ಎಷ್ಟು ಎತ್ತರ ಬೆಳೆದ್ರೇನು, ಎಷ್ಟು ವಿಸ್ತಾರ ಬೆಳೆದ್ರೇನು, ಎಷ್ಟು ಆಳವಾಗಿ ಬೇರು ಬಿಟ್ಟರೇನು ಉಪಯೋಗ ಇಲ್ಲ. ಹೇಗೋ ಹಾಗೆ ಊರು ಭಾಳ ದೊಡ್ಡದದ. ಊರಾಗಿರೋರೆಲ್ಲರೂ ಶ್ರೀಮಂತರ ಅದಾರ, ಮನೆ ಮ್ಯಾಲ ಮನೆ ಕಟ್ಟ್ಯಾರ. ಆದ್ರೆ ಊರಾಗ ಒಂದು ಪ್ರವಚನ ಇಲ್ಲ, ಒಂದು ಪುರಾಣ ಇಲ್ಲ, ಒಂದು ಪುಣ್ಯಕಥೆ ಇಲ್ಲ. ಊರಾಗೇನು ನಡೆಸ್ಯಾರ? ಬರೀ ರಾಜಕೀಯ ನಡೆದದ. ಅವ್ರನ್ನ ಕಂಡ್ರೆ ಇವ್ರಿಗೆ ಆಗೋದಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ದ್ವೇಷ ತುಂಬ್ಯದ ಊರೊಳಗೆ. ಒಂದು ಭಕ್ತಿ ಇಲ್ಲ, ಒಂದು ಭಾವಿಲ್ಲ, ಏನೇನಿಲ್ಲ. ಇಂಥ ಊರು ಇತ್ತು ಅಂದ್ರೆ, ಭಕ್ತರು ಇರಲಾರ್ದ ಗ್ರಾಮ ಇತ್ತಂದ್ರೆ ಅದಕ್ಕೆ ಗ್ರಾಮ ಅಲ್ಲ, ಊರಲ್ಲ, ಅದು ಸುಡಗಾಡಿದ್ದಂಗೆ ಅಂತ ಅವ್ರು ಬರ್ದಾರ. ಯಾರು? ಅಲ್ಲಮ್ಮ ಪ್ರಭುದೇವರು. ಅಂಥ ಊರು ಸ್ಮಶಾನ ಇದ್ದಂಗೆ. ಸ್ಮಶಾನದೊಳಗೆ ಏನಾರ ಇರ್ತದನು? ಮೌನ ಆವರಿಸಿಕೊಂಡಿರ್ತದೆ, ಏನೇನು ಇರೋದಿಲ್ಲ. ಹಾಗೊಂದಿಷ್ಟು ನಿಜವಾದ
ಭಕ್ತಿವಂತರು ಎಲ್ಲಿರ್ತಾರ ಅಲ್ಲಿ ಇಂಥವು ನಡಿಲಿಕ್ಕೆ ಸಾಧ್ಯದ ಹೊರತು ಯಾವ್ಯಾವ ಊರೊಳಗೆ ಭಕ್ತಿ ಭಾವ ಇರೋದಿಲ್ಲ ಆ ಊರಾಗ ಇಂಥವು ನಡೆಯೋದಿಲ್ಲ. ಅದಕ್ಕೆ ಊರು ಹೆಂಗೆ ನಿರ್ಣಯಿಸೋದು? ಈಗ ಕಟ್ಟಿಗೇರಿ ಭಾಳ ಚಲೋ ಅದ ಅಂತ ಹೆಂಗೆ ನಿರ್ಣಯ ಮಾಡೋದು ಅಂತ ಕೇಳಿದ್ರೆ, ಊರಾಗ ದೊಡ್ಡ ದೊಡ್ಡ ಮನೆಗಳಿದ್ರಪ್ಪ ಅಂದ್ರೆ ಭಾಳ ಚಲೋ ಅದ ಊರಂತ ಅನ್ನೋದಿಲ್ಲ ಯಾರು. ಎಲ್ಲರೂ ಸಿರಿವಂತರದಾರ, ನೋಡಾಕ ಭಾಳ ಚಂದ ಕಾಣಿಸ್ತಾರಂತ ತಿಳ್ಕೊಂಡು ಊರಿಗೆ ಬೆಲೆ ಬರೋದಿಲ್ಲ. ಯಾವಾಗ ಊರಿಗೆ ಬೆಲೆ ಬರ್ತದೆ ಗೊತ್ತದನು? ಒಂದೂರು ಒಳ್ಳೆಯದು ಕೆಟ್ಟದ್ದು ಅನ್ನೋಕೆ ಎರಡೇ ಕಾರಣ. ಏನೇನು? ನಿಮ್ಮ ಊರಿಗೆ ಮ್ಯಾಲ ಸಾಧು ಸತ್ಪುರುಷರು ಸ್ವಾಮಿಗಳು ಬಂದು ಎರಡು ಚಲೋ ಉಪದೇಶದ ಮಾತುಗಳನ್ನು ಆಡ್ತಿದ್ರು ಅಂದ್ರೆ ಕಟ್ಟಿಗೇರಿ ಭಾಳ ಚಲೋ ಅದ ಅಂತ ಜಗತ್ತು ಪ್ರಸಿದ್ಧ ಆಗ್ತದೆ. ಮತ್ತು ನಿಮ್ಮೂರಿಗೆ ಮ್ಯಾಲ ಪೊಲೀಸರು ವ್ಯಾನ್ ಬಂದು ಅಂದ್ರೆ ಇಟ್ಟ ತಿಳ್ಕೊಳ್ಳೋದು, ಸ್ವಾಮಿಗಳು ಬಂದ್ರೆ ಊರು ಚಲೋ ಐತಿ ಅಂತ ಅರ್ಥ, ಪೊಲೀಸರು ಬಂದ್ರೆ ಊರು ಕೆಟ್ಟದ. ಯಾಕೆ? ಬರೀ ಜಗಳ ನಡೆದದ ಊರಾಗ, ಜಗಳ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಅಂತಾರೆ. ಆದ್ದರಿಂದ ನಿಮ್ಮ ಊರಾಗ ಹೆಚ್ಚು ಪೊಲೀಸರು ವ್ಯಾನ ಬರೋದಿಲ್ಲ, ಸ್ವಾಮಿಗಳು ಬರ್ತಾರಂತ ತಿಳ್ಕೊಂಡು ನಿಮ್ಮೂರು ಭಾಳ ಚಲೋ ಅದ ಸುತ್ತಮುತ್ತ ಊರಾಗ. ಅದಕ್ಕೆ ನಿಮ್ಮ ಊರಿಗೆ ಪ್ರವಚನ ಮಾಡೋಕೆ ಎಲ್ಲರೂ ನಾ ಬರ್ತೀನಿ ಅಂತಾರೆ. ಇದು ಗೊತ್ತಿಲ್ಲ ನಿಮಗೆ. ಎದಕ್ಕೆ? ಈಗ ಕುಂತೀರಿ ನೋಡಿ, ಎಷ್ಟು ಚಂದ ಕುಂತೀರಿ, ಎಲ್ಲಮ್ಮನ ಗುಡ್ದ ಬಂಡಿಗಲ್ಲು ಕುಂತಂಗೆ ಕುಂತೀರಿ ಅಂದ್ರೆ ಅಷ್ಟು ಚಂದ ಕೂತೀರಿ ಅಂತ ಅಷ್ಟು ಭಕ್ತಿ ಶ್ರದ್ಧೆ ಇಟ್ಕೊಂಡು ಕೂತೀರಿ. ನಮಗೂ ಎಷ್ಟು ಭಕ್ತಿ ಐತೆ ಅನ್ನೋದು ಬರೀ ಕೇಳಿದ್ದೀವಿ ನಾವು. ಆದರೆ ನಿನ್ನೆ ನೀವು ಏನು ಮಾಡಿದ್ರಿ? ಅದನ್ನು ಸಿದ್ಧ ಮಾಡಿ ತೋರಿಸಿದ್ರಿ ನೀವು. ನಾವು ಇವತ್ತ್ಯಾರು ಬರ್ಬೇಕು, ಮಂಗಳಾರತಿನೂ ಬೇಡ ಏನೂ ಬೇಡ, ಅಲ್ಲೇ ನೀವೇ ಮಾಡ್ಕೊಂಡು ಬಿಡ್ರಿ ಅಂತ ನಾವು ಅಲ್ಲಿ ಆ ಕಡೆಯಿಂದ ಫೋನ್ಯಾಗ. ಮಳೆಯಾಗ ಯಾರು ಬರ್ತಾರೆ? ಬರೋದಿಲ್ಲ. ಅದಕ್ಕೆ ನೀವೇ ಮಾಡ್ರಿ ಅಂತ ನಾವು. ಇವ್ರು ಅಂದರು ದಿವಸ ಎಷ್ಟು ಬರ್ಬೇಕು ಅಷ್ಟು ಮಂದಿ ಬಂದೈತ್ರಿ ಅಂತ ಇವ್ರು ಈ ಕಡೆಯಿಂದ ಫೋನ್ಯಾಗ. ನನಗೆ ನಂಬೋಕ್ಕಾಗಲಿಲ್ಲ. ಮಳೆಯಾಗ ನನಗೆ ಹೊರಗೆ ಬರೋಕ್ಕಾಗಲ್ದು, ಮತ್ತು ವಯಸ್ಸಿನವರು ನಾವೇ ಬರೋಕ್ಕಾಗಲ್ದು, ಮತ್ತು ಈ ಮುದುಕರು ಪದಕರು ಆಯಿಗಳು ಮುತ್ಯಗಳು ಹೆಂಗೆ ಬರ್ತಿದ್ದಾರೆ ಅಂತ ನಮ್ಮ ತಲೆಯಾಗ. ಆದ್ರೆ ಬಂದು ನೋಡ್ತೀವಿ ಏನು ಕೂತ್ರೆ ಇದು ಎಲ್ಲ ತುಂಬಬೇಕು. ಅಷ್ಟು ಜನ ಬಂದಿದ್ದರು. ಆದ್ರೆ ಮಳೆ ಬರುತ್ತಿತ್ತು, ಅವರಿಗೆ ಎಲ್ಲೆಲ್ಲಿ ಅನುಕೂಲತೆ ಇತ್ತು ಅಲ್ಲೆಲ್ಲಿ ನಿಂತಿದ್ದರು. ಇನ್ನು ಕೆಲವು ಮಂದಿ ನಾವು ಬರಗೊಡ್ದ ಮನ್ಯಾಗ ಬರುವಾಗ ಒಂದು ಜಳಕಾಗಿತ್ತು ಅವ್ರದ್ದು. ಇಲ್ಲಿ ಮೊದಲು ಬಂದು ಏನು ಕುಂತಿದ್ರಲ್ಲ ಮತ್ತೊಂದು ಜಳಕಾಗಿತ್ತು. ಎರಡು ಜಳಕಾದ್ರೂ ಸಹಿತ ಹೇಳಕ್ಕೆ ತಯಾರಿಲ್ಲ ಅವರು. ಹೇಳ್ತಾರಂತನ ಮಾಡಿದ್ರು. ಆದ್ರೆ ನಮಗಿಲ್ಲಿ ಪಾಪ ಮ್ಯಾಲ ಛತ್ ಹಾಕ್ಯಾರ. ನಾವು ರಕ್ಷಣಾತ್ಮಕವಾಗಿದ್ದು ನೀವು ತೋರಿಸ್ಕೊಂಡು ಕೇಳೋದು ಏನೈತಿ ಪ್ರವಚನ. ಅದಕ್ಕೆ ನಮಗೆ ಬಂದ್ಗಿಂದಿತ್ತು ಪಾಪ ಅಂತ ತಿಳ್ಕೊಂಡು ನಾವು ಮಂಗಳಾರತಿ ಮಾಡಿ ಮುಗಿಸಿಬಿಟ್ವಿ. ಆವಾಗ ಗೊತ್ತಾಯ್ತು ಕಟ್ಟಿಗೇರಿ ಅಂದ್ರಪ್ಪ ಅಂದ್ರೆ ಹರಿಯು ಗಂಗಾ ನದಿ ಬತ್ತಬಹುದು, ಹರಿಯುವ ತುಂಗಾ ನದಿ ಬತ್ತಬಹುದು, ಕೃಷ್ಣೆ ಗೋದಾವರಿ ಮಲಪ್ರಭಾ ಘಟಪ್ರಭಾ ಎಲ್ಲ ನದಿಗಳು ಬತ್ತಿ ಹೋಗಬಹುದು ಒಂದು ಕಾಲದೊಳಗೆ. ಆದರೆ ಕಟ್ಟಿಗೇರಿ ಒಳಗಿರತಕ್ಕಂಥ ಭಕ್ತಿ ಮಾತ್ರ ಅದು ಎಂದೂ ಬತ್ತುವುದಿಲ್ಲ. ಅಷ್ಟು ತಾವೆಲ್ಲ ಭಕ್ತಿವಂತರು ಅದಿರಿ ಅಂತ ತಿಳ್ಕೊಂಡು ಊರು ಭಾಳ ಚಲೋ ಅದ. ಅದಕ್ಕೆ ಊರು ಹೇಗಿರ್ಬೇಕು ಅನ್ನೋದು ಸಹಿತ ಅಲ್ಲಮ ಪ್ರಭುದೇವರು ಹೇಳಿದಾರ. ಅದಕ್ಕೆ ಹೇಳೋ ಉದ್ದೇಶ ಏನಂತ ಕೇಳಿದ್ರೆ, ಮ್ಯಾಲ ಏನು ಮಾಡಬೇಕು? ಶರಣರ ಸತ್ಸಂಗ, ಇಂಥ ಪುರಾಣ ಪುಣ್ಯಕಥೆ ಪ್ರವಚನಗಳು ನಡ್ಕೋತ ಇರಬೇಕು. ಆವಾಗ ಊರಾಗ ಯಾರಿಗೂ ಮನಸ್ತಾಪಗಳಾಗೋದಿಲ್ಲ, ಯಾರಿಗೂ ಜಗಳಾಗೋದಿಲ್ಲ. ಊರು ಹೆಂಗಿರ್ತದಂತ ಕೇಳಿದ್ರೆ ಊರು ಸುಂದರವಾಗಿರುತ್ತದೆ. ಇನ್ನೊಬ್ಬರು ಬರಬೇಕಂತ ಅನಿಸ್ಬೇಕು, ಆ ಊರಿಗೆ ನಾವು ಹೋಗ್ಬೇಕಂತ ಅವರಿಗೆ ಇಚ್ಛೆ ಆಗಿರ್ಬೇಕು. ಹಂಗೆ ನಮ್ಮ ಭಕ್ತಿ ಇರಬೇಕು. ಅಂಥ ಭಕ್ತಿ ತಮ್ಮೆಲ್ಲರದು ಅದ ಅನ್ನುವಂಥದ್ದನ್ನು ನಾವು ಕಂಡುಕೊಂಡೀವಿ. ಅದಕ್ಕೆ ಏನು ಮಾಡೋದು? ಸಾಧ್ಯದಷ್ಟು ಒಳ್ಳೆಯವರ ಸಂಘದೊಳಗೆ ಇರು ಪ್ರಯತ್ನ ಮಾಡೋದು. ಅಪ್ಪಿ ತಪ್ಪಿ ಕೆಟ್ಟವರ ಸಂಘ ಮಾಡಬಾರದು, ಸುಳ್ಳು ಹೇಳೋರ ಸಂಘ ಮಾಡಬಾರದು. ಒಬ್ಬ ಸತ್ಯ ನುಡಿಯುವಂಥ ಮನುಷ್ಯ ಸುಳ್ಳು ಹೇಳೋರ ಸಂಘ ಮಾಡಿದ ಅಂದ್ರೆ ಎಂದಾದರೂ ಸತ್ಯ ಹೇಳಕ್ಕೆ ಬರ್ತದೇನು? ಎಂದೂ ಬರೋದಿಲ್ಲ. ಒಬ್ಬ ಸತ್ಯ ನುಡಿತಿದ್ದ,
ಒಂದು ದಿವಸನೂ ಸುಳ್ಳು ಹೇಳ್ತಿರಲಿಲ್ಲ ಮನುಷ್ಯ. ಅಂಥವ ಒಂದು ದಿವಸ ಸುಳ್ಳು ಹೇಳೋವನು ಸಂಘ ಮಾಡಿದ. ಏನು ಮಾಡಿದ? ಸುಳ್ಳು ಹೇಳೋವನು ಸಂಘ ಮಾಡಿದ. ಊರಾಗ ಹಿರಿಯರಂದರು, ನೋಡು ಅವ ಬಾಯಿ ತೆರೆದ ಅಂದ್ರೆ ಬರೀ ಸುಳ್ಳು ಮಾತುಗಳನ್ನೇ ಆಡ್ತಾನ, ಮತ್ತು ಹೋಗಿ ಹೋಗಿ ಅಂಥವನು ಸಂಘ ಮಾಡಿದೆಲ್ಲ, ನೀನು ಕರೆ ಹೇಳ್ತಿ, ನಿಜ ಹೇಳ್ತಿದ್ದಿ, ಅವನ ಸಂಘ ಮಾಡಬೇಡ. ಮತ್ತು ಅವನ ಸಂಘ ಮಾಡಿದೆ ಅಂದ್ರೆ ನೀನು ಸುಳ್ಳು ಹೇಳ್ಕೋತ ಹೋಗ್ಬೇಕಾಗ್ತದೆ. ಈಗಾಗಲೇ ಅವನಿಗೆ ಊರಾಗ ಬೆಲೆ ಇಲ್ಲ, ಅವನಿಗೆ ಯಾರೂ ಕಿಮ್ಮತ್ತು ಕೊಡೋದಿಲ್ಲ. ಯಾಕೆ? ಮಾತು ಆಡಿದ ಅಂದ್ರೆ ಬರೀ ಸುಳ್ಳು ಹೇಳ್ತಾನೆ. ಅದಕ್ಕೆ ಅವನು ಸಹವಾಸ ಮಾಡಬೇಡಂತ ಹೇಳಿದರು. ಆದ್ರೆ ಇವ ಕೇಳಲಿಲ್ಲ. ಇವ ಏನು ಮಾಡಿದ? ಇದ್ರೆ ಇರುವಲ್ನ್ಯಾ ಕಾಳಂತ ತಿಳ್ಕೊಂಡು ಅವ್ರ ಮಾತಿಗೆ ಬೆಲೆ ಕೊಡಲಾರ್ದಂಗೆ ಆ ಸುಳ್ಳು ಹೇಳೋವನ ಸಂಘ ಯಾರು ಮಾಡಿದರು? ಕರೆ ಹೇಳವ ಮಾಡಿದ. ಮನುಷ್ಯರು ಚಲೋ ಇದ್ದವರು ಸಹಿತ ಕೆಟ್ಟವ್ರ ಸಂಘದಿಂದ ಕೆಡ್ತಾರ ಅನ್ನೋದಕ್ಕೆ ಉದಾಹರಣೆ ಇದು. ಇವ ಮೊದಲು ನಿಜನ ಹೇಳ್ತಿದ್ದ, ಆದ್ರೆ ಸುಳ್ಳು ಹೇಳೋವನ ಸಂಘ ಮಾಡಿದ. ಭಾಳ ದಿವಸ ಏನು ಮಾಡಲಿಲ್ಲವ, 3 ತಿಂಗಳು ಮಾಡಿದ್ದ. 3 ತಿಂಗಳು ಆದ ಬಳಿಕ ಇವ ಸುಳ್ಳು ಹೇಳ್ತಿದ್ನಲ್ಲ ಕಾಯಂ, ಇವ ಹೇಳಿದ ಅವನಿಗೆ, ನೋಡಪ್ಪ ನಂದು ನಿಂದು ಗೆಳೆತನ ಬೆಳೆದು 3 ತಿಂಗಳಾಯಿತು ಇವತ್ತಿಗೆ, ಅದಕ್ಕೆ ಹಿಮಾಲಯಕ್ಕೆ ಹೋಗ್ಬೇಕಂತ ಮಾಡಿ ನಾನು, ಮತ್ತು ಒಬ್ಬನ ಹೆಂಗೆ ಹೋಗೋದು? ನೀನು ಬಂದಿ ಅಂದ್ರೆ ಇಬ್ಬರು ಗೆಳೆಯರು ಕೂಡಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಹಿಮದ ಬೆಟ್ಟಗಳದಾವು, ಕಣ್ಣು ತುಂಬ ನೋಡಿ ಸಂತೋಷಪಟ್ಟು ಆನಂದಪಟ್ಟು ಬರೋಣ ಅಂತ ತಿಳ್ಕೊಂಡು ಸುಳ್ಳು ಹೇಳವ ಇವ ಹೇಳಲಾರ್ದವನಿಗೆ ಹೇಳಿದ. ಇವ ಆಯ್ತಪ್ಪ ಅಂತ ಇವನು ಒಪ್ಪಿಗೆ ಕೊಟ್ಟ. ಇಬ್ಬರು ಕೂಡಿ ಎಲ್ಲಿಗೆ ಹೋದ್ರೀಗ? ಹಿಮಾಲಯಕ್ಕೆ ಹೋದರು. ಹಿಮಾಲಯದೊಳಗೆ ಆಕಾಶದ ಎತ್ತರಕ್ಕೆ ಹಿಮದ ಬೆಟ್ಟಗಳು ಬೆಳೆದು ನಿಂತಿರ್ತವೆ. ಅಲ್ಲಿ ತಂಪಾದ ವಾತಾವರಣ ಇರುತ್ತದೆ. ಅಲ್ಲಿ ಅತಿ ಸಮೀಪಕ್ಕೆ ಹೋದೇವಿ ಅಂದ್ರೆ ಬದುಕೋದು ಕಷ್ಟ ಆಗ್ತದೆ ಮನುಷ್ಯನಿಗೆ. ಅಷ್ಟು ಏನು ತಂಪಾದ ಪ್ರದೇಶ ಅದು. ಅಲ್ಲಿಗೆ ಇವ ಕರ್ಕೊಂಡು ಹೋಗ್ಯಾನ. ಹೋಗಿ ಹಿಂಗೆ ಒಂದಿಷ್ಟು ಹಿಮದ ಬೆಟ್ಟಗಳನ್ನು ನೋಡ್ಕೋತ ತಿರುಗಾಡಕತ್ತಿದ್ರು. ಅವಾಗ ಇವ ಸುಳ್ಳು ಹೇಳ್ತಿದ್ನಲ್ಲ, ಊರಾಗಟ್ಟ ಹೇಳ್ತಿದ್ದಿಲ್ಲ. ಸುಳ್ಳು ಹೇಳೋರು ಇಲ್ಲಿ ಹೇಳಬೇಕು, ಇಲ್ಲಿ ಹೇಳಬಾರ್ದು ಅಂತ ನೇಮ್ ಅದಾನ? ಎಲ್ಲ ಕಡೆಗಿನ ಹೇಳೋರೇ ಅಲ್ಲ. ಇವ ಹಿಮಾಲಯಕ್ಕೆ ಹೋದ್ರೂ ಸುಳ್ಳು ಹೇಳೋದು ಬಿಡಲಿಲ್ಲ. ಅವ ಅಂದ, ಅಲ್ಲಿ ಎತ್ತರವಾದ ಹಿಮದ ಬೆಟ್ಟದ ಅಲ್ಲ, ಆ ಹಿಮದ ಬೆಟ್ಟದ ಮ್ಯಾಲ ಒಂದು ಅತ್ಯದ್ಭುತವಾದದ್ದು ನಡೆದದ, ನಿನಗೆ ಕಾಣಿಸ್ತೈತೇನು ಅಂದ. ಇವ ಅಂದ, ಹಿಮದ ಬೆಟ್ಟದ ಮ್ಯಾಲ ಮನುಷ್ಯ ನಿಂತ್ರನ ಇರುವಿ ಕಂಡಂಗೆ ಅಕ್ಕನ, ಅಷ್ಟು ಎತ್ತರದ ಬೆಟ್ಟಗಳು, ಅದರ ಮ್ಯಾಲ ಒಂದು ಏನೋ ನಡೆದದ, ಕಾಣಿಸ್ತದೇನೋ ಅಂತ ಕೇಳ್ತಾನಲ್ಲ, ನನಗೆ ಕಾಣಿಸೋದಿಲ್ಲಪ್ಪ ಅಂತ ಇವ ಸತ್ಯನ ಹೇಳಿದ. ಅವಾಗ ಇವ ಅಂದ, ಅಲ್ಲೋ ಇಟ್ಟು ಗೊತ್ತಾಗೋದಿಲ್ಲ, ನನಗೆ ಕಾಣಕತ್ತೈತಿ. ಏನು ಕಾಣಕತ್ತೈತಿ ಅಂದವ, ನೋಡು ಆ ಹಿಮದ ತುದಿ ಮ್ಯಾಲ ಇರುವಿ ಸಾಲು ಹೊಂಟವು, ನಿನಗೆ ಕಾಣಿಸೋದಿಲ್ಲೇನು ಅಂದ. ಮನುಷ್ಯರ ಬದುಕೋದಿಲ್ಲ, ಇರುವಿ ಹೊಂಟವಂತ. ಅಷ್ಟು ದೂರದಿಂದ ಇರುವಿ, ಮುಂದಿದ್ರೆ ಕಾಣೋದಿಲ್ಲ ಇರುವಿ. ಇವ ಹೇಳಕತ್ತನ ಇರುವಿ ಸಾಲು ಹೊಂಟದ, ಕಾಣಿಸ್ತದನು ಅಂದ. ಯಾರಿಗೆ? ಸುಳ್ಳು ಹೇಳಲಾರ್ದ ಮನುಷ್ಯನಿಗೆ. ಅವ ಇವನು ಸಂಘ ಮಾಡಿ 3 ತಿಂಗಳಾಗಿತ್ತಲ್ಲ, ಒಳಗೆ ಇವನಕ್ಕಿಂತ ಮಿಕ್ಕಿ ಸುಳ್ಳು ಹೇಳ್ತಿದ್ದವ. ಇವನಿಗೆ ಗೊತ್ತಿದ್ದಿದ್ದಿಲ್ಲ. ಯಾಕೆ? ಸಂಘನ ಅವಂದು ಮಾಡಿದ್ನಲ್ಲ, 3 ತಿಂಗಳು ಮಾಡಿದ್ನಲ್ಲ, ಗೊತ್ತಾಗಿತ್ತು ಅವನಿಗೆ ಇವ ಎಷ್ಟು ಸುಳ್ಳು ಹೇಳ್ತಾನ, ಯಾವ ಜಾಗದೊಳಗೆ ಹೇಳ್ತಾನ, ಎಂತೆಂಥ ಸುಳ್ಳು ಹೇಳ್ತಾನೆ ಎಲ್ಲ ಅರಿದು ಕೊಡ್ತಿದ್ದವ. ಗೊತ್ತಿದ್ದಿದ್ದಿಲ್ಲ, ಆದ್ರೆ ಪ್ರದರ್ಶನ ಮಾಡಿದ್ದಿಲ್ಲವ. ಅಂಥವನಿದ್ರೆ ಇವ ಏನು ಹೇಳ್ಯಾನ? ಹಿಮದ ಬೆಟ್ಟದ ಮ್ಯಾಲ ಇರುವಿ ಸಾಲು ಹೊಂಟವು ನೋಡು ಅಂತ ಇವ ಹೇಳ್ಯಾನ. ಇವ ಏನನ್ಬೇಕು? ಇವ ಅಷ್ಟೊತ್ತಿಗೆ ಡಬಲ್ PhD ಮಾಡಿದ್ದ ಸುಳ್ಳು ಹೇಳೋದ್ರಾಗ. ಇವ ಅಂದ, ಹೌದಪ್ಪ ನಿಜ ಐತಿ ನಿನ್ನ ಮಾತು, ಇರುವಿ ಸಾಲು ಹೊಂಟದಲ್ಲ, ನನಗೂ ಈಗ ಕಾಣಿಸಕತ್ಯದ, ಆಗಲಿ ಕಾಣಿಸ್ಲಿಲ್ಲ. ಅದ್ರಾಗ ಮಧ್ಯದೊಳಗೆ ಒಂದು ಇರುವಿ ಕಾಲು ಕುಂಟಕತ್ತೈತಿ ನೋಡಂದವ. ಇವ ಏನು ರೀಲ್ ಬಿಟ್ಟ. ಅವ ಅಂದ, ಇನ್ನು ಎಲ್ಲಿಯಾದರೂ ಜಗತ್ತಿನಾಗ ಸುಳ್ಳು ಹೇಳೋರು ಸ್ಪರ್ಧೆ ಇಟ್ಟರೆ ಬಹುಮಾನ ನನಗೆ ಮಾತ್ರ ಸಿಗೋದಿಲ್ಲ. ಯಾರಿಗೆ ಸಿಗ್ತದೆ? ಇವನು ಸಂಘ ಮಾಡ್ಯಾನಲ್ಲ ಅವನಿಗೆ ಸಿಗ್ತದೆ. ಅಂದ್ರೆ ಇವನು ಸಹವಾಸ ಮಾಡಿ ಅವನಕ್ಕಿಂತ ಮಿಗಿಲಾದ ಸುಳ್ಳು ಹೇಳೋದನ್ನು ಅವ ಕಲಿತಿದ್ದ. ಅದಕ್ಕೇನು ಮಾಡೋದು?
ಯಾರ ಸಂಘ ಮಾಡಬೇಕು, ಯಾರ ಸಂಘ ಮಾಡಬಾರ್ದು ಗೊತ್ತಿರಬೇಕು. ನಮ್ಮ ಮಕ್ಕಳಿಗೂ ಕಲಿಸಿಕೊಡ್ಬೇಕು. ಏನು, ಒಂದಿಷ್ಟು ಒಳ್ಳೆಯವರ ಸಂಘದೊಳಗೆ ಇರು, ಕೆಟ್ಟವರ ಸಂಘ ಮಾಡೋಕೆ ಹೋಗಬೇಡ. ಅದಕ್ಕೆ ತಿಳಿಲಾರದಕ್ಕೆ ಒಂದೊಂದು ಹುಡುಗರು ಸುಳ್ಳು ಹೇಳ್ತಿರ್ತಾವೆ, ಕಳ್ಳತನ ಮಾಡ್ತಿರ್ತಾವೆ, ಗೊತ್ತಿರೋದಿಲ್ಲವು ಮಕ್ಕಳು. ಅದಕ್ಕೆ ನಾವು ಏನು ಮಾಡ್ಬೇಕು, ಅವ್ರಿಗೆ ಸುಳ್ಳು ಹೇಳೋದು ಕಲಿಸಬಾರದು, ಕಳ್ಳತನ ಮಾಡೋದು ಕಲಿಸಬಾರದು, ಇನ್ನೊಬ್ಬರು ವಸ್ತು ಮುಟ್ಟೋದು ಸಹಿತ ಕಲಿಸಬಾರದು. ಈಗ ಯಾರೋ ಒಂದು ವಸ್ತು ಕಳ್ಕೊಂಡಿರ್ತಾರೆ, ಆ ವಸ್ತು ನಿಮ್ಮ ಹುಡುಗನಿಗೆ ಸಿಕ್ತೀವಿ ಅಂದ್ರೆ ತಾಯಿ ಕೈಯಾಗ ತಂದು ಕೊಟ್ಟ ಅಂದ್ರೆ ಹೇಳ್ಬೇಕು, ತಾಯಿ ಇದು ನಮ್ಮದಲ್ಲ. ಅದು ಎಷ್ಟೇ ಕಿಮ್ಮತ್ತಿಂದಿರುವಲ್ದು ಯಾಕೆ. ಈಗ ಯಾರ್ದೋ ಒಂದು ಮೊಬೈಲ್ ಒಂದು 10-20 ಸಾವಿರ ರೂಪಾಯ್ದು ಮೊಬೈಲ್ ಸಿಕ್ಕದ ನಿಮ್ಮ ಮಗನ ಕೈಯಾಗಂದ್ರೆ ಇನ್ನೊಂದು ಇಂಥವು 2 ಇದ್ದರೂ ತರಬೇಕಿಲ್ಲ, ಒಂದ ತಂದಿಯಲ್ಲ ಅನ್ನಬಾರ್ದು. ಇನ್ನೊಂದೆರಡು ತರಬೇಕಿಲ್ಲ ಅಂದ್ವಿ, ಅವ 2 ತರ್ಬೇಕಂತ ಹೊಂಡತನ ಮನಸ್ಥಿತಿ ಹಿಂಗೆ ತಯಾರಾಗತ್ತಲ್ಲ. ಒಂದು ತಂದ್ರೆ ನಮ್ಮ ಮನ್ಯಾಗ ಸೇರೋದಿಲ್ಲ, 2 ತರಬೇಕು. ಮತ್ತು 2 ಬೀಳ್ಬೇಕಲ್ಲವ, ಅಪರೂಪಕ್ಕೆ ಬಿದ್ದದ ಕಳ್ಕೊಂಡಾರ. ಇನ್ನೊಂದು ತರ್ಬೇಕಂದ್ರೆ ಮತ್ತು ಇನ್ನೊಬ್ರು ಕಿಶೆದ ಕೈ ಹಾಕಕ್ಕೆ ಹಚ್ತದ ಮನಸ್ಸು. ಅದಕ್ಕೇನು ಮಾಡೋದು, ತಂದ ಅಂದ್ರೆ ಇದು ನಮ್ಮದಲ್ಲ ವಸ್ತು, ಇದು ಯಾರ್ದದ ನೋಡು ಅವ್ರಿಗೆ ಮುಟ್ಟಿಸಿ ಬಾ. ಇಲ್ಲ ಅದು ಹಾದ್ಯಾಗ ಬಿದ್ದಿತ್ತು, ಎಲ್ಲಿ ಬಿದ್ದದ ಅಲ್ಲೇ ಒಯ್ದು ಚೆಲ್ಲಿ ಬಾ. ಇದು ನಿಜವಾದ ತಾಯಿ ಮಕ್ಕಳಿಗೆ ಕಲಿಸುವ ನೀತಿ ಪಾಠ. ಅವಾಗ ನಮ್ಮ ಮಕ್ಕಳು ನೀತಿವಂತರಾಗ್ತಾರೆ, ಧರ್ಮವಂತರಾಗ್ತಾರೆ. ಇರದಿದ್ರೆ ನಮ್ಮನ್ನು ದಂಡಿಗೆ ಹಚ್ಚೋದಿಲ್ಲ ಅವರು. ಯಾಕೆ, ನಾವು ಹಂಗೆ ಕಲಿಸೀವಿ ಅವರಿಗೆ. ಅದಕ್ಕೇನು ಮಾಡೋದು, ನಾವು ಕಲಿಯೋದದ, ಮಕ್ಕಳೂ ಕಲಿಯೋದದ. ಇಡೀ ಜಗತ್ತಿನೊಳಗೆ ಎಲ್ಲರೂ ಕಲ್ಕೋತ ಹೋಗೋದದ. ಅದಕ್ಕೆ ಹೇಳಿಲ್ಲ, ನೇಚರ್ ಈಸ್ ದ ಗ್ರೇಟೆಸ್ಟ್ ಟೀಚರ್. ಎಷ್ಟು ಚಲೋ ಹೇಳ್ಯಾರ ಒಬ್ಬರು ಆಂಗ್ಲ ಕವಿ. ಬರೀ ಶಾಲೆಯೊಳಗೆ ಕಲಿಸೋರು ಅಷ್ಟೇ ಗುರುಗಳಲ್ಲ, ಸಮಾಜದೊಳಗೆ ಪ್ರಬೋಧನೆ ಮಾಡುವಂತಹ ನಾವಷ್ಟೇ ಗುರುಗಳಲ್ಲ. ಈ ನಿಸರ್ಗವೇ ಒಂದು ಗುರು ಇದ್ದಂಗ. ಹರಿಯೋ ನೀರು ನದಿ ನೋಡಿ ಕಲಿಯೋದದ. ಒಂದರೆ ನದಿ ಜಗತ್ತಿನೊಳಗೆ ತನ್ನ ನೀರು ತಾನು ಕುಡ್ದದೇನು ಒಂದರೆ. ಇಷ್ಟೆಲ್ಲ ನದಿಗಳು ಹರಿಯಾಕತ್ತೇವಲ್ಲ, ಆ ನದಿ ಸಮೀಪಕ್ಕೆ ಯಾರು ಬೇಕಾದವ್ರು ಹೋಗ್ರಿ, ಸಿರಿವಂತರು ಹೋಗ್ರಿ, ಬಡವರು ಹೋಗ್ರಿ, ಕಲಿತವ್ರು ಹೋಗ್ರಿ, ಕಲಿಲಾರ್ದವ್ರು ಹೋಗ್ರಿ, ಯಾಕೆ ಬರವಲ್ರಿ ಯಾಕ ನದಿ ನಿನಗೆ ಯಾಕೆ ಕೊಡಬೇಕು ನೀರು ಅಂದದೇನು, ಪ್ರಶ್ನೆ ಮಾಡ್ಯದೇನು. ಯಾಕೆ ಬರವಲ್ರಿ ಯಾಕ, ಬಂದವ್ರಿಗೆಲ್ಲರಿಗೂ ನದಿ ಏನು ಮಾಡ್ತದ, ನೀರು ಕೊಡುತ್ತದ. ನೀರು ಕೊಡೋದೇ ನದಿಯ ಬದುಕ. ಒಂದು ಮರ ಬೆಳೆದು ನಿಂತಿರುತ್ತದ, ಯಾರು ಬಂದವರೆಲ್ಲರಿಗೂ, ಭಾರತ ದೇಶದವರು ಬಂದ್ರೂ ಹಣ್ಣು ಕೊಡ್ತದ, ಹೊರದೇಶದವ್ರು ಬಂದ್ರೂ ಹಣ್ಣು ಕೊಡ್ತದ, ಕಟ್ಟಿಗೇರಿಯವರು ಬಂದರೂ ಕೊಡ್ತದ, ಅತಣಿಯವರು ಬಂದರೂ ಕೊಡ್ತದ. ಸುತ್ತಮುತ್ತ ಇರುವಂಥ ಯಾವುದೇ ಗ್ರಾಮದವ್ರು ಇರುವಲ್ರಿ ಯಾಕೆ, ಬಂದವರೆಲ್ಲರಿಗೂ ಮರ ಏನು ಕೊಡ್ತದ, ಹಣ್ಣಿದ್ರೆ ಹಣ್ಣು ಕೊಡ್ತದ, ಹೂವಿದ್ರೆ ಹೂವು ಕೊಡ್ತದ. ಹಣ್ಣೂ ಇಲ್ಲ, ಹೂವೂ ಇಲ್ಲ ಅಂದ ಬಳಿಕ ಕೊನೆಗೊಂದಿಷ್ಟು ನೆರಳರ ಕೊಡ್ತದ. ಯಾವುದು, ಮರ. ಇಂಥ ಮರ ಇನ್ನೊಬ್ಬರಿಗೆ ನೆರಳು ಕೊಡ್ತದಂದ್ರೆ ನಾನು ನನ್ನ ಜೀವನದೊಳಗೆ ಇನ್ನೊಬ್ಬರಿಗೆ ನೆರಳಾಗಿ ಬದುಕಬೇಕು ಹೊರತು ಸ್ವಾರ್ಥದಿಂದ ಬದುಕಬಾರ್ದನ್ನುವಂಥದ್ದನ್ನು ಮರ ನೋಡಿ ಕಲಿಬೇಕು ಮನುಷ್ಯ. ಹರಿಯೋ ನದಿ ನೋಡಿ ಕಲಿಬೇಕು. ಇವನು 2 ಬಿಡ್ರಿ, ಮನ್ಯಾಗ ಎಮ್ಮೆ ಕಟ್ಕೊಂಡು ಕುಂತೀರಲ್ಲ, ಎಮ್ಮೆ ನೋಡಿ ಕಲಿಬೇಕು ಮನುಷ್ಯ. ಎಮ್ಮೆ ಪಾಠ ಕಲಿಸ್ತದದು, ಎಮ್ಮೆ ಕಲಿಸ್ತದಿಲ್ಲ. ಎಮ್ಮೆ ಆಕಳ ನೋಡಿ ಕಲಿಯೋದದ. ನಾವು ಕಲಿಯೋಕ್ಕಂತ ಕೋಚಿಂಗ್ ತೊಗೊಂಡು ಹೊಂಟೀವಿ. ಸುಮ್ಮ ಇಲ್ಲೇ ನಮ್ಮೂರಾಗ ಎಮ್ಮೆ ಹತ್ರ ಕೋಚಿಂಗ್ ತೊಗೊಳ್ಳೋದ ರಗಡೈತಿ. ಅದು ಈಗ ಕೋಚಿಂಗ್ ಸೆಂಟರ್ ಅಂತದವು. ಕೋಚಿಂಗ್ ಸೆಂಟರ್ಗೆ ರೊಕ್ಕ ಕೊಟ್ಟು ಅಡ್ಮಿಷನ್ ಮಾಡಿ ಕಲಿಯೋಕೆ ಹೋಗ್ತೀವಲ್ಲ, ಇದಕ್ಕೆ ಎಮ್ಮೆ ಏನರ ರೊಕ್ಕ ಕೊಡೋಂಥದನ ಕಲಿಸ್ತದದು. ಏನು ಕಲಿಸ್ತದ, ನೀವು ಕಣ್ಣಿ ಉಚ್ಚಿ ಮೇಯಕ್ಕೆ ಬಿಟ್ರೆ ಕಸ ತಿಂತದ. ಎಲ್ಲ ಮುಂಜಾನೆಯಿಂದ ತಿರುಗಾಡಿ ಸಂಜೆಗೆ ಮನೆಗೆ ಬಂದು ಏನು ಮಾಡ್ತದ, ಮನೆ ಮಾಲೀಕನಿಗೆ ತಾನು ತಿಂದು ಕಸ ಕೊಡೋದಿಲ್ಲ, ಅದನ್ನು ಜೀರ್ಣ ಮಾಡಿ 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 ತಾನು ಕಷ್ಟಪಟ್ಟು ಶ್ರಮಪಟ್ಟು ಮೆಲಕು ಹಾಕಿ, ಎಷ್ಟು ಸರ್ತಿ ಮೆಲಕು ಹಾಕ್ತಾವೆ ದನಗಳು. ಮೆಲಕು ಹಾಕಿ 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 ಕಸವನ್ನು ಹಿಂಡಿ ರಸ ಮಾಡಿ ಮನೆ ಮಾಲೀಕನಿಗೆ ಅಮೃತ ಕೊಡ್ತಾವೆ ಹೊರತು ಇನ್ನೂ ತನಕ ಕಸ ತಿಂದು ಬಂದು ಕಸ ಯಾವ ಎಮ್ಮೆನೂ ಕೊಟ್ಟಿಲ್ಲ, ಆಕಳನೂ ಕೊಟ್ಟಿಲ್ಲ. ಮತ್ತು ಆಕಳಿಗೆ ಇಷ್ಟು ಇನ್ನೊಬ್ಬರಿಗೆ ಹಾಲು ಕೊಡಬೇಕು, ಎಮ್ಮೆಗೆ ಇನ್ನೊಬ್ಬರಿಗೆ ಅಮೃತ ಕೊಡಬೇಕು ಅನ್ನೋದು ಗೊತ್ತದ.
ಮತ್ತು ಎಮ್ಮಿಗೆ ಗೊತ್ತದ, ಎಮ್ಮಿ ಮಾಲಕನಿಗೆ ಗೊತ್ತಿಲ್ಲಲ್ಲ, ಏನು ಮಾಡೋದು? ಎಮ್ಮಿಗೆ ಗೊತ್ತದ, ಎಮ್ಮಿ ಮಾಲಕನಿಗೆ ಗೊತ್ತಿಲ್ಲ. ಈ ಹಾಲನ್ನು ಯಾರಿಗಿರೋದಿಲ್ಲ ಅವ್ರಿಗೊಂದಿಷ್ಟು ಕೊಡಬೇಕು, ಅವ್ರಿಗೊಂದಿಷ್ಟು ಉಣಿಸ್ಬೇಕು ಅನ್ನೋದು ಇವನಿಗೆ ಗೊತ್ತಿಲ್ಲಲ್ಲ. ಇದಕ್ಕೆ ಬದುಕಂತಾರೇನು? ಬದುಕನ್ನೋದಿಲ್ಲ. ಈ ಎಲ್ಲ ಮಾನವೀಯ ಮೌಲ್ಯಗಳು ಎಲ್ಲರ ಅತಣಿ ಮಾರ್ಕೆಟ್ದೊಳಗೆ ಸಿಗೋದಿಲ್ಲ, ಇವು ಎಲ್ಲರ ಬೆಳಗಾವಿ ಇದ್ರೊಳಗೆ ಸಿಗೋದಿಲ್ಲ. ಇಂತಹ ಮಾನವೀಯ ಮೌಲ್ಯಗಳು, ಸದ್ಗುಣಗಳು, ಸದ್ಭಕ್ತಿ ಎಲ್ಲಿ ಸಿಗುತ್ತದಂತ ಕೇಳಿದ್ರೆ, ಒಂದು ತಿಂಗಳು ನೀವೇನು ಕೂತು ಕೇಳ್ತಿರಲ್ಲ, ಇಂಥ ಶರಣರ ಸಂಘದಿಂದ ಮಾತ್ರ ಸಿಗ್ತದೆ ಹೊರತು ಹೊರಗೆಲ್ಲಿ ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಅದಕ್ಕೆ ಅಂಥ ಶರಣರ ಸಂಘದ ಮಹತಿಯನ್ನು ಅಕ್ಕ ಮಹಾದೇವಿಯವರ ವಚನದ ಮುಖೇನ ತಾವೆಲ್ಲರೂ ಕೇಳಿದ್ದೀರಿ. ಈಗ ಮತ್ತೆ ಮುಂದಿನ ವಚನ ಇಲ್ಲಿಗೆ ಅಕ್ಕ ಮಹಾದೇವರದು ಮುಗಿತು. ವಚನ ಯಾವುದು ಗೊತ್ತದ ಅಲ್ಲ? ಅಗ್ನಿಯ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಬೀಜದಿಂದ ಮೊಳೆದೋರದು ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಹೂವು ಅರಳದು, ಸಂಘದಿಂದಲ್ಲದೆ ದೇಹ ರಚನೆಯಾಗದು, ಸಂಘದಿಂದಲ್ಲದೆ ಏನೂ ಆಗುವುದಿಲ್ಲ. ಆದ್ದರಿಂದ ಮನುಷ್ಯನೇ, ನಿಮ್ಮ ಸಜ್ಜನರ ಸದ್ಭಾವಿಗಳ ಸಂಘದಿಂದ ನಾನು ಪರಮ ಸುಖಿಯಾಗಿದ್ದೆ ಅನ್ನುವಂಥ ವಚನ ಇಂದಿಗೆ ಮುಗಿತು. ನಾಳೆ ಮತ್ತೊಬ್ಬ ಶರಣರ ವಚನವನ್ನು ನಾವು ನೀವೆಲ್ಲರೂ ನೋಡೋರಿದ್ದೀವಿ. ಇಲ್ಲಿವರೆಗೂ ಭಕ್ತಿ ಶ್ರದ್ಧೆಯಿಂದ ಆಲಿಸಿದಿರಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಪರಮ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಶ್ರೀಮಂತ್ ತಿಮ್ಮಣ್ಣ ಭಜಂತ್ರಿಯವರು ಬಳಗಾರವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಇವತ್ತಿನ ಪ್ರಸಾದ ವ್ಯವಸ್ಥೆ ಶಾಬು